ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಲಿಂಗ್ರ ರಾಯಚೂರು ಕರ್ನಾಟಕ ಕೋಚಿಂಗ್ ಸೆಂಟರ್ ಅಡಿಯಲ್ಲಿ ನಡೀತಿರುವಂತಹ RPF ಪ್ರಶ್ನೆ ಪತ್ರಿಕೆಗಳ ವಿವರಣೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸೊ ಇದು ಏನಪ್ಪಾ ಅಂದ್ರೆ ನಮ್ಮ 6ನೇ ತರಗತಿಯಾಗಿದೆ ಸ್ನೇಹಿತರೆ. ಇವತ್ತಿರ್ತಕ್ಕಂಥ ನಮ್ಮ ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂದ್ರೆ RPF ಕ್ವಶನ್ ಪೇಪರ್ ಪ್ರಿವಿಯಸ್ ಕ್ವಶನ್ ಪೇಪರ್ ಆಗಿದೆ ಸ್ನೇಹಿತರೆ. ಸೊ 5 ತರಗತಿ ಏನಪ್ಪಾ ಅಂದ್ರೆ ಅಭೂತಪೂರ್ವದಲ್ಲಿ ಏನಪ್ಪಾ ಅಂದ್ರೆ ನೀವು ವೀಕ್ಷಣೆ ಮಾಡಿದ್ರಿ. ಈ ಕಾರಣಕ್ಕೆ ಏನಪ್ಪಾ ಅಂದ್ರೆ ನಿಮ್ಗೆ ಇದೇ ರೀತಿಯಾಗಿ ಅನುಕೂಲಕರ ಆಗ್ಲಿ ಅಂತೇಳಿ ನಾ ಇವತ್ತು 6ನೇ ತರಗತಿ ಏನಪ್ಪಾ ಅಂದ್ರೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದೇ ತಿಂಗಳು ಏನಪ್ಪಾ ಅಂದ್ರೆ ಮುಂಬರುವಂತ ಜುಲೈ 1ನೇ ತಾರೀಕು ಏನಪ್ಪಾ ಅಂದ್ರೆ ನಮ್ಮ KCC ಕೋಚಿಂಗ್ ಸೆಂಟರ್ ಅಡಿಯಲ್ಲಿ RPF ಪರೀಕ್ಷೆ ಏನಪ್ಪಾ ಅಂದ್ರೆ 4ನೇ ಬ್ಯಾಚ್ ಏನಪ್ಪಾ ಅಂದ್ರೆ ಆರಂಭವಾಗ್ತಿದೆ ಸ್ನೇಹಿತರೆ. ಆಸಕ್ತರು ಏನಪ್ಪಾ ಅಂದ್ರೆ ಅಡ್ಮಿಷನ್ ಏನಪ್ಪಾ ಅಂದ್ರೆ ಪಡೆದುಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಇವತ್ತು ಈ ನಮ್ಮ ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂದ್ರೆ ಸ್ವೀಕೃತ ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡಲಾಗುತ್ತದೆ. ಎಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಏನಪ್ಪಾ ಅಂದ್ರ ಸೊ ಬಿಜೆಪಿ ಅಂತ ಬರ್ತಾ, ಕಾಂಗ್ರೆಸ್ ಅಂತ ಬರ್ತಾ, ಸೊ JDS ಅಂತ ಬರ್ತಾ, TMC ಅಂತ ಬರ್ತಾ, DMK ಅಂತ ಬರ್ತಾ, AIDMK ಅಂತ ಬರ್ತಾ, CPIM ಅಂತ ಬರ್ತಾ, CPIM ಅಂತ ಬರ್ತಾ, ಇದೇ ತರನಾಗಿ ಅನೇಕ ಸಾವಿರಾರು ಪಕ್ಷಗಳಿದ್ದಾವೆ ಎಲ್ಲಿ ಭಾರತದಲ್ಲಿ. ಹಾಗಾದ್ರೆ ಅಂತ ಭಾರತದಲ್ಲಿರುವಂತಹ ಪಕ್ಷಗಳಿಗೆ ಚಿಹ್ನೆಯನ್ನು ಕೊಡುವಂತವ್ರು ಯಾರು, ಅಥವಾ ಆ ಪಕ್ಷಗಳಿಗೆ ಏನಪ್ಪಾ ಅಂದ್ರ ಮಾನ್ಯತೆ ಕೊಡುವಂತವ್ರು ಯಾರು? ಯಾರಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್. ಸ್ಪೀಕರ್ ಆಫ್ ಲೋಕಸಭಾ ಅಂದ್ರ ಲೋಕಸಭೆಯ ಸಭಾಪತಿ, ಎಲೆಕ್ಷನ್ ಕಮಿಷನ್, ಲಾ ಕಮಿಷನ್, ಪ್ರೆಸಿಡೆಂಟ್ ಅಂತ ನೋಡ್ತೀವಿ. ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಭಾರತದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಪಕ್ಷಗಳಿಗೆ ಮಾನ್ಯತೆ ಕೊಡುವುದು ಯಾರಪ್ಪ ಅಂತಂದ್ರ ಸೊ ಭಾರತೀಯ ಚುನಾವಣಾ ಆಯೋಗ ಸ್ನೇಹಿತರೆ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ನೆನ್ಪಿಟ್ಕೋಬೇಕು. ಇವತ್ತೇನಪ್ಪಾ ಅಂದ್ರೆ ಈ ಚುನಾವಣಾ ಆಯೋಗ ಬಗ್ಗೆ ECI ಅಂತ ಕರಿತೀವಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ವೆರಿ ಇಂಪಾರ್ಟೆಂಟ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ ಸ್ನೇಹಿತರೆ. ಮುಂಬರುವಂತ ಬೇಕಾದ SSC, GD, RPF ಬೇಕಾದ ಎಕ್ಸಾಮ್ ಅಲ್ಲಿ ಇಷ್ಟೇನಪ್ಪ ನಿಮ್ಗೆ ಸಫಿಶಿಯಂಟ್ ಆಗ್ತದ. ಏನ್ರಿ ಸರ ಭಾರತೀಯ ಚುನಾವಣಾ ಆಯೋಗ ಅಂದ್ರೆ ಏನು? ಅಂದ್ರೆ ಏನಪ್ಪಾ ಅಂದ್ರ ಇದೊಂದು ಸಂವಿಧಾನಾತ್ಮಕ ಆಯೋಗ. ಫಸ್ಟ್ ಪಾಯಿಂಟ್ ಗೊತ್ತಿರಬೇಕು. ಇದು ಒಂದು ಎಂತ ಆಯೋಗಪ್ಪ ಅಂದ್ರ ಸಂವಿಧಾನಾತ್ಮಕ ಆಯೋಗ. ಸರ್ ಸಂವಿಧಾನಾತ್ಮಕ ಆಯೋಗ ಅಂದ್ರೆ ಏನು? ಯಾವ್ದಕ್ಕೆ ನಾವು ಸಂವಿಧಾನಾತ್ಮಕ ಆಯೋಗ ಅಂತ ಕರಿತೀವಿ ಅಂದ್ರೆ ಸಂವಿಧಾನದಲ್ಲಿ ಇದಕ್ಕಾಗಿ ಏನ್ ಇರಬೇಕು, ಭಾಗ ಇರಬೇಕು, ಇದಕ್ಕಾಗಿ ಒಂದು ವಿಧಿ ಇರಬೇಕು. ಅದಕ್ಕೆ ನಾವು ಸಂವಿಧಾನಾತ್ಮಕ ಅಂಗ ಅಂತೇಳಿ ಕರಿತೀವಿ. ಹಾಗಾದ್ರೆ ಸರ್ ಇದು ಸಂವಿಧಾನದಲ್ಲಿದೆ? ಎಸ್, ಭಾರತೀಯ ಚುನಾವಣಾ ಆಯೋಗ ನಮ್ಮ ಸಂವಿಧಾನದಲ್ಲಿ ಐತಿ. ಹಾಗಾದ್ರೆ ಸರ ಎಷ್ಟನೇ ಭಾಗ? ಎಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದೇನಪ್ಪ ಅಂದ್ರ ನಮ್ಮ ಸಂವಿಧಾನದ 15ನೇ ಭಾಗ, 15ನೇ 15th ಏನಪ್ಪಾ ಅಂದ್ರ ಪಾಠದಲ್ಲಿ ಕಂಡು ಬರ್ತಾ. ಹಾಗಾದ್ರೆ ಸರ ಇದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಏನ್ರಿ ಸರ? 324. ವೆರಿ ಇಂಪಾರ್ಟೆಂಟ್, ಬಹಳ ಸಲ ಕ್ವಶನ್ ಕೇಳ್ಯಾರ. ವಿಧಿ, ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವ್ದಪ್ಪ ಅಂದ್ರ 324 ಅಂತೇಳಿ ಗೊತ್ತಿರಬೇಕು. ಹಾಗಾದ್ರೆ ಸರ್ ಇಂಥ ಭಾರತೀಯ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಆಯ್ತು ಸರ? 1950 ಜನವರಿ 20, 1950. ಸೊ ಜನವರಿ 25ರಂದು ಏನ್ ಸ್ಥಾಪನೆ ಆಯ್ತಪ್ಪ ಅಂದ್ರ ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆಯ್ತು. ಹಾಗಾದ್ರೆ ಪ್ರತಿ ವರ್ಷ ಜನವರಿ 25 ನಾವೇನಂತ ಆಚರಣೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಮತದಾರ ದಿನ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ರಾಷ್ಟ್ರೀಯ ಮತದಾರ ದಿನ, ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ನಾವು ಏನಪ್ಪಾ ಅಂದ್ರ ನೋಡ್ತೀವಿ. ಓಕೆನಾ? ಇಷ್ಟು ಗೊತ್ತಿರ್ಬೇಕು. ಇದ್ರ ಜೊತೆ ಮತ್ತೇನು ಗೊತ್ತಿರ್ಬೇಕ್ರಿ ಸರ್? ಇಂಥ ಭಾರತೀಯ ಚುನಾವಣಾ ಆಯೋಗಕ್ಕೆ ಏನಪ್ಪಾ ಅಂದ್ರ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಇರ್ತಾನ, ಇಬ್ರು ಏನಪ್ಪಾ ಅಂದ್ರ ಇತರೆ ಚುನಾವಣಾ ಆಯುಕ್ತರ ಕಂಡು ಬರ್ತಾರ. ಹಾಗಾದ್ರೆ ಸರ್ ಭಾರತೀಯ ಚುನಾವಣಾ ಆಯೋಗದಲ್ಲಿ ಏನಪ್ಪಾ ಅಂದ್ರ ಸರ್ ಆಯುಕ್ತರು ಯಾರು? ಆಯುಕ್ತರು ಎಸ್ ವೆರಿ ಇಂಪಾರ್ಟೆಂಟ್. ಆಯುಕ್ತರ ಕಮಿಷನ್ ಅಂತ ಕರಿತೀವಿ. ಆಯುಕ್ತರು ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಯಾರಪ್ಪ ಅಂತಂದ್ರ ಆಯುಕ್ತರು ಅಂತ ನೋಡ್ತೀವಿ. ಯಾರೇ ಆಯುಕ್ತರು? ಎಸ್ ಓಕೆ. ನೆಕ್ಸ್ಟ್ ಏನಪ್ಪಾ ಅಂದ್ರ ಆಯುಕ್ತರು ಅಂತ ಬರ್ತಾರೆ, ಕಮಿಷನರ್, ಆಯುಕ್ತರು. ಸೊ ಇದ್ರಾಗ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಇಬ್ರು ಬರ್ತಾರ. ಒಬ್ರು ಏನಪ್ಪಾ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು. ಒಬ್ರು ಯಾರೇ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಬರ್ತಾರ. ಎಸ್ ವೆರಿ ಇಂಪಾರ್ಟೆಂಟ್, ಮುಖ್ಯ ಚುನಾವಣಾ ಆಯುಕ್ತರು. ಮುಖ್ಯ ಚುನಾವಣಾ ಆಯುಕ್ತರು ಅಂತ, ಮುಖ್ಯ ಚುನಾವಣಾ ಆಯುಕ್ತರು ಯಾರ್ರೀ ಸರ? ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 3 ಪಾಯಿಂಟ್ ಇರುತ್ತೆ ಕ್ಷೇತ್ರ, ಇಂಪಾರ್ಟೆಂಟ್, ಬಹಳ ಸ್ವಲ್ಪ ಕ್ವಶನ್ ಕೇಳ. ಹಾಗಾದ್ರೆ ಭಾರತೀಯ ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಯಾರು ಅಂತ ಕ್ವಶನ್ ಕೇಳ್ತಾನೆ. ಭಾರತೀಯ ಚುನಾವಣಾ ಮೊದಲ ಮುಖ್ಯ ಆಯುಕ್ತ ಯಾರು, ಅಥವಾ ಫಸ್ಟ್ ಚೀಫ್ ಕಮಿಷನರ್ ಆಫ್ ಎಲೆಕ್ಷನ್ ಕಮಿಷನ್ ಅಂತ ಕರ್ತಾನ. ಸೊ ವೆರಿ ಇಂಪಾರ್ಟೆಂಟ್, ಸುಕುಮಾರ ಸೇನಾ. ಎಸ್ ವೆರಿ ಇಂಪಾರ್ಟೆಂಟ್. ಸೊ ಇವ್ರು ಯಾರಪ್ಪ ಅಂದ್ರ ಭಾರತೀಯ ಚುನಾವಣಾ ಆಯೋಗದ ಮೊದಲ
ಚುನಾವಣಾ ಆಯುಕ್ತ. ಹಾಗಾದ್ರೆ ಸರ ಭಾರತೀಯ ಚುನಾವಣಾ ಆಯೋಗದ ಮೊಟ್ಟ ಮೊದಲ ಮಹಿಳಾ ಮುಖ್ಯ ಆಯುಕ್ತ ಯಾರು? ವಿ.ಎಸ್. ರಮಾದೇವಿ ಅಂತ ಬರ್ತಾಳೆ ಸ್ನೇಹಿತರೆ. ವಿ.ಎಸ್. ರಮಾದೇವಿ. ಓಕೆನಾ? ಭಾರತೀಯ ಚುನಾವಣಾ ಆಯೋಗದ ಮೊಟ್ಟ ಮೊದಲ ಮಹಿಳಾ ಮುಖ್ಯ ಆಯುಕ್ತ ಯಾರಪ್ಪ ಅಂದ್ರೆ ವಿ.ಎಸ್. ರಮಾದೇವಿ. ಹಾಗಾದ್ರೆ ಸರ ಪ್ರೆಸೆಂಟ್ ಯಾರಿದ್ದಾರೆ? ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಭಾರತೀಯ ಚುನಾವಣಾ ಆಯೋಗಕ್ಕೆ ಏನಪ್ಪ ಅಂದ್ರ ಪ್ರಸ್ತುತ ಇರುವಂತ ಮುಖ್ಯ ಚುನಾವಣಾ ಆಯುಕ್ತ ಯಾರಪ್ಪ ಅಂದ್ರ ರಾಜೀವ್ ಕುಮಾರ್ ಅಂತ. ಕುಮಾರ್. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ರಾಜೀವ್ ಕುಮಾರ್ ಅಂತ ಬರ್ತಾನ. ಈಗೇನಪ್ಪ ಅಂದ್ರ 25ನೇದವರು ಯಾರೇ? ರಾಜೀವ್ ಕುಮಾರ್. ಸರಿ, ಇವ್ರು ಯಾರಪ್ಪ ಅಂದ್ರ ಪ್ರಸ್ತುತ ಭಾರತೀಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಂತೇಳಿ ನೋಡ್ತೀವಿ. ಇದರ ಜೊತೆಗೆ ಏನಪ್ಪಾ ಅಂದ್ರ ಇಬ್ರೇನ್ ಕಂಡು ಬರ್ತಾರ? ಕೇವಲ ಆಯುಕ್ತರಂತ ಕಂಡು ಬರ್ತಾರ. ಯಾರೇ? ಇವ್ರು ಮುಖ್ಯ ಆಯುಕ್ತರಾದ್ರ ಇನ್ನಿಬ್ರು ಯಾರಪ್ಪ ಅಂದ್ರ ಆಯುಕ್ತರಂತ ಬರ್ತಾರ. ಇನ್ನಿಬ್ರು ಯಾರೇ? ಆಯುಕ್ತರು. ಸೊ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಸರ ಇದ್ರಾಗಿರ್ತಕ್ಕಂಥ ಆಯುಕ್ತರು ಯಾರಪ್ಪ ಅಂದ್ರ ಜ್ಞಾನೇಶ್ ಕುಮಾರ್ ಅಂತ ಬರ್ತಾರ. ಸೊ ವೆರಿ ಇಂಪಾರ್ಟೆಂಟ್. ಜ್ಞಾನೇಶ್ ಕುಮಾರ್ ಅಂತ ಬರ್ತಾನ. ಜ್ಞಾನೇಶ್ ಕುಮಾರ್. ಇದ್ರ ಜೊತೆಗೆ ಏನಪ್ಪಾ ಅಂದ್ರ ಸುಖಬರ್ ಸಿಂಗ್ ಅಂತ ಬರ್ತಾನ. ಸುಖಬರ್ ಸಿಂಗ್. ಓಕೆನಾ? ಸೊ ಇದೇನಪ್ಪ ಅಂದ್ರ ನಮ್ಮ ಕರೆಂಟ್ ಅಫೇರ್ಸ್ ಬಿಡಪ್ಪ ಅಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾದ್ರೆ ಭಾರತೀಯ ಪ್ರಸ್ತುತ ಚುನಾವಣಾ ಆಯೋಗದ ಅಧ್ಯಕ್ಷ ಮುಖ್ಯ ಆಯುಕ್ತರ ಯಾರಪ್ಪ ಅಂದ್ರ ರಾಜೀವ್ ಕುಮಾರ್. ಇತರ ಇಬ್ಬರು ಆಯುಕ್ತರ ಯಾರಪ್ಪ ಅಂದ್ರ ಜ್ಞಾನೇಶ್ ಕುಮಾರ್ ಮತ್ತು ಸುಖಬರ್ ಸಿಂಗ್ ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಸರ ಈ ರೀತಿ ಇರ್ತಕ್ಕಂಥ ಇವರನ್ನು ಒಳಗೊಂಡಿರ್ತಕ್ಕಂಥ ಭಾರತೀಯ ಚುನಾವಣಾ ಆಯೋಗ ಕಂಡು ಬರ್ತಾ. ಸೊ ಈ ಆಯುಕ್ತರನ್ನ ನೇಮಕ ಮಾಡೋರು ಯಾರು? ರಾಷ್ಟ್ರಪತಿ. ಎಸ್, ವೆರಿ ಇಂಪಾರ್ಟೆಂಟ್. ಇವರನ್ನು ಆಯ್ಕೆ ಮಾಡೋರು ಯಾರಪ್ಪ ಅಂದ್ರ ರಾಷ್ಟ್ರಪತಿ ಅಂತೇಳಿ ನೋಡ್ತೀವಿ. ಸರ್ ಇವರನ್ನ ಹೆಂಗ್ ತೆಗಿತೀವಪ್ಪ ಅಂದ್ರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ಯಾವ ರೀತಿಗೆ ರಿಮೂವ್ ಮಾಡ್ತೀವಿ ಅದೇ ತರ ಏನಪ್ಪ ಅಂದ್ರ ಸೊ ನಾವು ಇವರನ್ನ ಏನ್ ಮಾಡ್ತೀವಿ? ರಿಮೂವ್ ಮಾಡ್ತೀವಿ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ಯಾವ ರೀತಿಯಾಗಿ ತೆಗೆದಾಕ್ತಿವಿ ಅದೇ ತರನಾಗಿ ಏನಪ್ಪಾ ಅಂದ್ರೆ ಇವರನ್ನು ತೆಗೆದಾಕ್ತಿವಿ. ಸರ್ ಇವ್ರ ವೇತನ ಎಷ್ಟು? ಭಾರತೀಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಜೊತೆಗೆ ಇಬ್ಬರು ಆಯುಕ್ತರ ವೇತನ ಎಷ್ಟಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 2,50,000. 2,50,000. 2.5 ಲ್ಯಾಕ್ ಅಂದಂಗೆ. 2.5 ಲ್ಯಾಕ್ ಇವ್ರಿಗೆ ಎಷ್ಟು ವೇತನ ಇರ್ತಾ. ಹಾಗಾದ್ರೆ ಸರ ಇವ್ರ ಅಧಿಕಾರ ಅವಧಿ ಎಷ್ಟು? ಎಸ್, ಟರ್ಮ್ ಆಫ್ ಇಯರ್, ಅಧಿಕಾರ ಅವಧಿ. ಸೊ ಇದನ್ನ ಏನಪ್ಪ ಅಂತಂದ್ರ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ರಿ? ಕಮೆಂಟ್ ಮಾಡಿ ಸ್ನೇಹಿತರೆ. ಮಾಡ್ತಿರಲ್ಲ? ಯಾಕಂದ್ರೆ ಪ್ರತಿಯೊಂದು ನಾನು ಹೇಳ್ಬಾರ್ದು. ಸೊ ಒಂದೊಂದು ಏನಪ್ಪಾ ಅಂದ್ರ ನೀವು ವಿಚಾರ ಮಾಡಕ ಬಿಡ್ಬೇಕಾಕೈತಿ. ಓಕೆನಾ? ಇಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂದ್ರ ನಮ್ಮ ಭಾರತೀಯ ಚುನಾವಣಾ ಆಯೋಗ. ಇಲ್ಲಿ ಏನ್ ಕ್ವಶನ್ ಕೇಳಪ್ಪ ಅಂದ್ರ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಕೊಡೋರು ಯಾರು? ಎಲೆಕ್ಷನ್ ಕಮಿಷನ್. ಹಾಗಾದ್ರೆ ಸರ್ ಮತ್ತೆ ಏನೇನ್ ಕೆಲಸ ಮಾಡ್ತದ್ರಿ ನಮ್ಮ ಚುನಾವಣಾ ಆಯೋಗ? ಏನೇನ್ ಕೆಲಸ ಮಾಡ್ತದಪ್ಪ ಅಂತೇಳಿ ನೋಡೋಣ ಸ್ನೇಹಿತರೆ. ಎಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಂತು ನೋಡ್ರಿ. ಏನಪ್ಪಾ ಅಂದ್ರ ಚುನಾವಣಾ ಆಯೋಗದ ಕಾರ್ಯಗಳು. ಓಕೆ. ಸೊ ಫಸ್ಟ್ ಏನಪ್ಪಾ ಅಂದ್ರ ಸೊ ಮತದಾರ ಪಟ್ಟಿಯಲ್ಲಿ ಏನಪ್ಪಾ ಅಂದ್ರ ಮತದಾರ ಪಟ್ಟಿನ ಸಿದ್ಧಪಡಿಸುವುದು. ವೋಟರ್ ಲಿಸ್ಟ್ ಅಂತೀವಲ್ಲ, ವೋಟರ್ ಲಿಸ್ಟ್ ಏನಪ್ಪಾ ಅಂದ್ರ ಸಿದ್ಧಪಡಿಸೋದು ಯಾರ ಕೆಲಸಪ್ಪ ಅಂದ್ರ ಭಾರತೀಯ ಚುನಾವಣಾ ಆಯೋಗದ ಕೆಲಸ. ಭಾರತದ ಚುನಾವಣಾ ಆಯೋಗದ ಮತದಾರ ಪಟ್ಟಿಯನ್ನ ಸಿದ್ಧಪಡಿಸದ. ನೆಕ್ಸ್ಟ್ ಏನಪ್ಪಾ ಅಂದ್ರ ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ, ಲೋಕಸಭೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆ ಏನಪ್ಪ ಅಂದ್ರ ನಡೆಸೋದು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಭಾರತದಲ್ಲಿ ಭಾರತೀಯ ಚುನಾವಣಾ ಆಯೋಗವು ಯಾರ್ಯಾರು ಎಲೆಕ್ಷನ್ ಮಾಡ್ತಪ್ಪ ಅಂದ್ರ ಎಲ್ಲ ಎಲೆಕ್ಷನ್ ಮಾಡೋದಿಲ್ಲ. ನೋಡ್ಕೊಂಡ್ ಬಂದ್ಬಿಡ್ರಿ. ಒಂದ್ ಸರಿಯಪ್ಪ ಅಂದ್ರ ಎಂಪಿ ಯಾರಪ್ಪ ಅಂದ್ರ ಸೊ ಇಲ್ಲಿ ಲೋಕಸಭಾ ಎಂಪಿ, ಲೋಕಸಭೆಯಲ್ಲಿ ಕಂಡು ಬರ್ತಕ್ಕಂತ ಇವ್ರದ್ದು ಎಲೆಕ್ಷನ್ ಮಾಡ್ತಾ. ಜೊತೆಗೆ ರಾಜ್ಯಸಭಾ. ಓಕೆ. ಇದಾದ ನಂತರಪ್ಪ ಅಂದ್ರ ಎಂ ಎಲ್ ಎ ಅಂದ್ರೆ ಯಾರು? ವಿಧಾನಸಭೆಯ ಸದಸ್ಯರು. ಇವರ ಚುನಾವಣೆ ಮಾಡ್ತದ. ನೆಕ್ಸ್ಟ್ MLC ಅಂತ ನೋಡ್ತೀವಿ. MLC ಅಂದ್ರೆ ಯಾರು? ವಿಧಾನ ಪರಿಷತ್ತು. ಇವರ ಚುನಾವಣೆ ಕೂಡ ಮಾಡ್ತದ. MP, MLA, MLC ಜೊತೆಗೆ ಏನಪ್ಪಾ ಅಂದ್ರ ಪ್ರೆಸಿಡೆಂಟ್, ರಾಷ್ಟ್ರಪತಿ ಮತ್ತು ವೈಸ್ ಪ್ರೆಸಿಡೆಂಟ್ ಇವೆಲ್ಲ ಚುನಾವಣೆ ನಡೆಸೋರು ಯಾರಪ್ಪ ಅಂದ್ರೆ ನಮ್ಮ ಚುನಾವಣಾ ಆಯೋಗ. ಅದ್ರ ಕ್ವಶನ್ ಕೇಳಬಹುದು ಮುಂದೊಂದು ದಿನ. ಸೊ ರಾಷ್ಟ್ರಪತಿ ಚುನಾವಣೆಯನ್ನು ಆಯೋಜನೆ ಮಾಡೋದು ಯಾರಪ್ಪ ಅಂದ್ರೆ ಸೊ ನಮ್ಮ ಚುನಾವಣಾ ಆಯೋಗ. ಓಕೆ. ನೆಕ್ಸ್ಟ್ ಬಂದ್ರೆ ಚುನಾವಣೆಯನ್ನು ನಡೆಸುವುದು. ಎಲ್ರಿಗೂ ಚುನಾವಣೆಯನ್ನು ನಡೆಸುವುದು. ಜೊತೆಗೆ ಏನಪ್ಪಾ ಅಂದ್ರೆ ಮುಂದೂಡುವುದು. ಕಾರಣಾಂತರಗಳಿಂದ ಏನಪ್ಪಾ ಅಂದ್ರೆ ಚುನಾವಣೆಗಳನ್ನ ಏನ್ ಮಾಡಬಹುದು? ಮುಂದೂಡಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರ ಮರು ಚುನಾವಣೆ
ನಡೆಸೋದು, ಫಲಿತಾಂಶವನ್ನು ಪ್ರಕಟಿಸೋದು, ಇದೆಲ್ಲ ಯಾರ ಕೆಲಸ? ಚುನಾವಣಾ ಆಯೋಗದ ಕೆಲಸ. ನೆಕ್ಸ್ಟ್ ಬನ್ರಿ, ರಾಜಕೀಯ ಪಕ್ಷಗಳ ಮಾನ್ಯತೆ. ಇದ ಕ್ವಶನ್ ಕೇಳೇನ್. ರಾಜಕೀಯ ಪಕ್ಷಗಳ ಮಾನ್ಯತೆಯನ್ನು ಕೊಡುವವರು ಯಾರಪ್ಪ ಅಂತಂದ್ರ ಸೊ ವೆರಿ ಇಂಪಾರ್ಟೆಂಟ್. ಸೊ ಯಾರೇ? ಚುನಾವಣಾ ಆಯೋಗ. ಚಿಹ್ನೆಗಳನ್ನು ನೀಡುವುದು, ಇದು ಕೂಡ ಯಾರಪ್ಪ ಅಂದ್ರ ಚುನಾವಣಾ ಆಯೋಗ. ಸೊ ನೀತಿ ಸಂಹಿತೆ ರೂಪಿಸುವುದು, ಕೋಡ್ ಆಫ್ ಕಂಡಕ್ಟ್, ಅದನ್ನ ಮಾಡೋದು ಕೂಡಪ್ಪ ಅಂದ್ರೆ ಚುನಾವಣಾ ಆಯೋಗ. ರಾಜಕೀಯ ಪಕ್ಷಗಳನ್ನು ನೋಂದಾಯಿಸಿಕೊಳ್ಳುವುದು, ಜೊತೆಗೆ ಏನಪ್ಪ ಅಂದ್ರ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷದ ಸ್ಥಾನಮಾನ ನೀಡುವುದು ಯಾವ್ದಪ್ಪ ಅಂದ್ರ ಚುನಾವಣಾ ಆಯೋಗ. ಒಂದಿಷ್ಟೇನಪ್ಪ ಎಲ್ಲ ಕಡೆ ಒಂದ್ ಕಡೆ ಬರ್ಕೊಂಡ್ ಬಿಟ್ರೆ ಇಷ್ಟನ್ ಬಿಟ್ರೆಪ್ಪ ಅಂದ್ರ ಕಾರ್ಯಗಳು ಇನ್ನು ಬೇರೆ ಬೇರೆ ಅನೇಕ ಕಾರ್ಯಗಳವ. ಬಟ್ ಇಷ್ಟು ನಿಮ್ಮ ಎಕ್ಸಾಮ್ ಏನಪ್ಪ ಅಂದ್ರ ಸಫಿಶಿಯಂಟ್ ಆಗಿರ್ತಕ್ಕಂಥ ಕಾರ್ಯಗಳು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ಬನ್ನಿ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ ಹೆಂಗೈತಿಪ್ಪ ಅಂದ್ರ ಸೊ ಹಿಂಗಿದೆ. ಕಾಜಿರಂಗ ಅಭಯಾರಣ್ಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಐತಿ? ಯಾವ ರಾಜ್ಯದಲ್ಲಿ ಐತಿ ಅಂತೇಳಿ ಕ್ವಶನ್ ಕೇಳ್ಯಾರ. ಒಡಿಶಾ, ಕರ್ನಾಟಕ, ಬಿಹಾರ್, ಅಸ್ಸಾಂ. ಹಾಗಾದ್ರೆ ಇದು ಕಂಡು ಬರೋದು ಯಾವ ರಾಜ್ಯದಲ್ಲಿ ಅಂದ್ರ ಸೊ ವೆರಿ ವೆರಿ ಇಂಪಾರ್ಟೆಂಟ್, ಅಸ್ಸಾಂ ರಾಜ್ಯದಲ್ಲಿ. ಯಾವ ರಾಜ್ಯ? ಅಸ್ಸಾಂ ರಾಜ್ಯದಲ್ಲಿ ಏನ್ ಕಂಡು ಬರ್ತಪ್ಪ ಅಂದ್ರ ಕಾಜಿರಂಗ ಅಂತೇಳಿ ಕಂಡು ಬರ್ತಾ. ಓಕೆ, ಹಾಗಾದ್ರೆ ಸರ್ ಕಾಜಿರಂಗ ಕಂಡು ಬರೋದಿಲ್ಲಪ್ಪ ಅಂದ್ರ ಅಸ್ಸಾಂದಲ್ಲಿ ಅಂತೇಳಿ ನೋಡ್ತೀವಿ. ಸೊ ಇದು ಏನಪ್ಪಾ ಅಂದ್ರ ಕಾಜಿರಂಗ ಎಲ್ಲಿ ಕಂಡು ಬರ್ತಾ? ಫಸ್ಟ್ ಪಾಯಿಂಟ್ ಅಸ್ಸಾಂ. ಅಸ್ಸಾಂನಲ್ಲಿ ಕಂಡು ಬರ್ತಕ್ಕ ನ್ಯಾಷನಲ್ ಪಾರ್ಕ್ ಸಂಖ್ಯೆ ಎಷ್ಟಪ್ಪ ಅಂದ್ರ 7 ರಾಷ್ಟ್ರೀಯ ಉದ್ಯಾನವನಗಳು 7 ಕಂಡು ಬರ್ತಾವ. ಅದ್ರಾಗ ಇಲ್ಲಿ ಕಂಡಿರ್ತಕ್ಕಂಥ ಕಾಜಿರಂಗ ಸರ್ ಯಾವ್ದು ಇಂಪಾರ್ಟೆಂಟ್ ಅಪ್ಪ ಅಂದ್ರ ಎಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಏಕಕುಂಬಿನ ಗೆಂಡಾಮೃಗ. ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಬಹಳ ಸಲ ಕ್ವಶನ್ ಆಗಿದೆ ನೋಡು. ಕಾಜಿರಂಗ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಅಸ್ಸಾಂನಲ್ಲಿ ಕಂಡು ಬರ್ತಾ. ಆ ಅಸ್ಸಾಂನಲ್ಲಿ ಕಂಡು ಬರ್ತಕ್ಕಂಥ ಇದ್ರಾಗ ಏನಪ್ಪ ಅಂದ್ರ ಅತ್ಯಂತ ಪ್ರಸಿದ್ಧವಾದ ಒಂದು ಪ್ರಾಣಿ ಯಾವ್ದಪ್ಪ ಅಂದ್ರ ಏಕಕುಂಬಿನ ಖಡ್ಗಾಮೃಗ, ಅಥವಾ ಇದಕ್ಕೆ ಇಂಗ್ಲಿಷ್ ಏನ್ ಕರಿತೀವಿ ಅಂದ್ರೆ ರೈನೋ ಸಾರ್ಸ್ ಅಂತ ಕರಿತೀವಿ. ಏನ್ ಕರಿತೀವಿ? ರೈನೋ ಸಾರ್ಸ್ ಅಂತ ಕರಿತೀವಿ. ರೈನೋ ಸಾರ್ಸ್ ಅಂತೇಳಿ ಕರಿತೀವಿ. ಇದು ಯಾವ್ದಪ್ಪ ಅಂದ್ರ ಖಡ್ಗಮೃಗ ಅಥವಾ ಗೆಂಡಾಮೃಗ ಎಂಬುದು ಇಲ್ಲಿ ಕಂಡು ಬರ್ತಾ. ಸೊ ವೆರಿ ಇಂಪಾರ್ಟೆಂಟ್. ಇದು ಏನಪ್ಪಾ ಅಂದ್ರ 1985ರಾಗ ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರಿತು. ಯಾವ್ದಕ್ಕ? ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಏನಪ್ಪಾ ಅಂದ್ರ ಸೇರಿರುವಂತ ರಾಷ್ಟ್ರೀಯ ಉದ್ಯಾನವನ. ಹಾಗಾದ್ರೆ ಸರ ಇಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನ ಎಷ್ಟಪ್ಪ ಅಂದ್ರ 7 ಅಂತ ನೋಡಿದ್ವಿ. ಎಷ್ಟಪ್ಪ ಅಂದ್ರ ಇಲ್ಲಿ ಎಷ್ಟು ಕಂಡು ಬರ್ತಾರೆ? 7 ರಾಷ್ಟ್ರೀಯ ಉದ್ಯಾನವನ ಅಥವಾ 7 ನ್ಯಾಷನಲ್ ಪಾರ್ಕ್ ಅಂತೇಳಿ ನೋಡ್ತೀವಿ. ಯಾವ ರೀತಿ ಸರ್ ಅವು 7? ಒಂಚೂರು ಏನಪ್ಪಾ ಅಂದ್ರ ನೋಡ್ಕೊಂಡ್ ಬಂದ್ಬಿಡೋಣ ಸ್ನೇಹಿತರೆ. ಒಂದೇನಪ್ಪ ಅಂದ್ರ ನಮೇರಿ, ಒಂದೇನ್ರಿ ನಮೇರಿ, ಒಂದ್ಯಾವ್ದು ನಮೇರಿ ಅಂತ ನೋಡ್ತೀವಿ. ಸೊ ಅದಾದ್ಮೇಲೆ ಏನಪ್ಪಾ ಅಂತಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ವರಾಂಗ್. ಯಾವ್ದ್ರಿ? ವರಾಂಗ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಮಾನಸ. ನಾಲ್ಕನೇದು ಏನಪ್ಪಾ ಅಂದ್ರೆ ಕಾಜಿರಂಗ. ಯಾವ್ರಂಗ? ಕಾಜಿರಂಗ. 5 ಏನಪ್ಪಾ ಅಂದ್ರ ದಿಹಾಂಗ್ ಪಟ್ಕಾಯ್. ಇನ್ನೊಂದೇನಪ್ಪ ಅಂದ್ರ ದಿಬ್ರು ಸೈಕೋವಾ. ಸೊ ಇನ್ನೊಂದು ಲಾಸ್ಟ್ ಒಂದು ಇಂಪಾರ್ಟೆಂಟ್ ರೈಮೋನಾ ಅಂತೇಳಿ ನೋಡ್ತೀವಿ. ಈ 7 ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಅಸ್ಸಾಂನಲ್ಲಿ ಕಂಡು ಬರ್ತವ. ಅಸ್ಸಾಂನಲ್ಲಿ ಕಂಡು ಬರುವಂತ 2 ನ್ಯಾಷನಲ್ ಪಾರ್ಕ್ ಯುನೆಸ್ಕೋ ಪಾರಂಪರೆಗೆ ಪಟ್ಟಿಗೆ ಸೇರಿವ. ಸೊ ಒಂದ್ ಯಾವ್ದಪ್ಪ ಅಂದ್ರ ಕಾಜಿರಂಗ, ಮತ್ತೊಂದು ಯಾವ್ದಪ್ಪ ಅಂದ್ರ ಮಾನಸ. ಓಕೆ, ಮಾನಸ ಮತ್ತು ಕಾಜಿರಂಗ ಏನಪ್ಪ ಅಂದ್ರ ಯುನೆಸ್ಕೋ ಪಾರಂಪರೆಗೆ ಪಟ್ಟಿಗೆ ಸೇರಿರುವಂತ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವಂತ ನ್ಯಾಷನಲ್ ಪಾರ್ಕ್. ಅರ್ಥದ ಒಟ್ಟು 7 ನ್ಯಾಷನಲ್ ಪಾರ್ಕ್ ಕಂಡು ಬರ್ತವ. ಅದ್ರಾಗ ಯುನೆಸ್ಕೋ ಸೇರಿದ್ವು 2. ಓಕೆನಾ? ಹಾಗಾದ್ರೆ ಸರ್ ಒರಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಯಾವಪ್ಪ ಅಂದ್ರ ಒಂದು ಶಿಮ್ಲಿಪಾಲ್, ಮತ್ತೊಂದು ಭಿತರ್ಕನಿಕಾ ಅಂತೇಳಿ 2 ಕಂಡು ಬರ್ತವ. ನಮ್ಮ ಕರ್ನಾಟಕದ 5 ಕಂಡು ಬರ್ತಾವ. ಅಣಿಶಿ ಅಂತ ಕರಿತೀವಿ, ನಾಗರಹೊಳೆ ಅಂತ ಕರಿತೀವಿ, ಕುದುರೆಮುಖ ಅಂತ ನೋಡ್ತೀವಿ, ಬನ್ನೇರುಘಟ್ಟ ಮತ್ತು ಸೊ ಇನ್ನೊಂದು ಯಾವ್ದಪ್ಪ ಅಂತಂದ್ರ ಒಂದು ಬನ್ನೇರುಘಟ್ಟ ಮತ್ತು ಬಂಡೀಪುರ. ನೆಕ್ಸ್ಟ್ ಬರ್ತೀವಿ ಬಿಹಾರದಲ್ಲಿ ಒಂದೇ ಒಂದು ಕಂಡು ಬರ್ತಾ, ಬಿಹಾರದ ವಾಲ್ಮೀಕಿ ಅಂತ ನೆನ್ಪಿಟ್ಕೋರಿ. ಬಿಹಾರದ ವಾಲ್ಮೀಕಿ. ಆಯ್ತಾ? ನೋಡಿ ಸ್ನೇಹಿತರೆ, ಇಬ್ಬರು ಒಂದೇ ಕ್ಲಾಸ್ ಒಳಗೆ ಬಂದ್ರ 7, 1, 5, 12, 12, 1, 14 ನೋಡ್ರಿ. ಜಸ್ಟ್ ಬರೀ ಇದು ಒಂದೇ ಕ್ಲಾಸ್ ಒಳಗೆ ಬಂದ್ರ ಜಸ್ಟ್ ಬರೀ ಒಂದು ಎಷ್ಟಂದ್ರ ಒಂದು 3-4 ನಿಮಿಷದಲ್ಲಿ ಬಂದ್ರ 15 ನ್ಯಾಷನಲ್ ಪಾರ್ಕ್ ಏನಪ್ಪ ಅಂದ್ರ ನೋಡ್ಕೊಂಡು ಬಂದ್ವಿ. ಓಕೆನಾ? ಇದೇ ತರನಾಗಿ ನಿಮ್ಗೆ ಏನಪ್ಪಾ ಅಂದ್ರ ತರಗತಿಗಳು ಬೇಕಪ್ಪ ಅಂದ್ರ ಸೊ ಎಲ್ಲಿಗೆ ಬರ್ಬೇಕು? KCC ಕರ್ನಾಟಕ ಕೋಚಿಂಗ್ ಸೆಂಟರ್ ಅಂತೇಳಿ ಸೊ ಬೆಳಗಾವಿಯ ಶಿನ್ಯಾರ್ಕೋಟದಲ್ಲಿ ಏನಪ್ಪ ಅಂದ್ರ ನಮ್ಮ ಸೆಂಟರ್ ಸ್ನೇಹಿತರೆ ಇಲ್ಲಿ ಬಂದು ಏನಪ್ಪ ಅಂದ್ರ ಆಸಕ್ತರು
ಅಡ್ಮಿಷನ್ ತೆಗೆದುಕೊಳ್ಳಬಹುದು. ಓಕೆ, ಹಾಗಾದ್ರೆ ಮೂತ್ರಪಿಂಡಗಳ ಅಧ್ಯಯನದೊಂದಿಗೆ ವ್ಯವಹರಿಸುವ ವೈದ್ಯಕೀಯ ವಿಜ್ಞಾನದ ಶಾಖೆ ಯಾವುದು ಅಂತೇಳಿ ಕ್ವಶನ್ ಕೇಳ್ಯಾರ. ಸೊ ಮೊನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಮಾಡ್ಬೇಕಾಯ್ತಪ್ಪ, ಅಲ್ಲಿ ಕೂಡ ಏನಪ್ಪ ಅಂದ್ರ ಇರ್ತಕ್ಕಂಥ ಒಂದು ಶಾಖೆ ಬಗ್ಗೆ ಏನಪ್ಪ, ಅಧ್ಯಯನದ ಶಾಖೆ ಬಗ್ಗೆ ಏನಪ್ಪ ಅಂದ್ರ ಕ್ವಶನ್ ಕೇಳಿದ್ದ. ಸೊ ಇಲ್ಲಿ ಕೇಳೇನ ಏನಪ್ಪ ಅಂದ್ರ ಮೂತ್ರಪಿಂಡ, ಮೂತ್ರಪಿಂಡ, ಈ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಯಾವ್ದೋ ಒಂದು ಕ್ವಶನ್ ಕೇಳೇನ. ಸೊ ಒಂದು ನ್ಯೂರಾಲಜಿ ಅಂತ ನೋಡ್ತೀವಿ, ಫ್ಯಾಥಾಲಜಿ ಅಂತ ನೋಡ್ತೀವಿ, ನೆಫ್ರಾಲಜಿ ಅಂತ ನೋಡ್ತೀವಿ, ಡರ್ಮಟಾಲಜಿ ಅಂತೇಳಿ ನೋಡ್ತೀವಿ. ಅರ್ಥ ಆಯ್ತಾ? ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರ ನೆಫ್ರಾಲಜಿ. ಯಾವ್ದ್ರೆ ನೆಫ್ರಾಲಜಿ ಅಂತೇಳಿ ನೋಡ್ತೀವಿ. ಇದೇ ತರ ಏನಪ್ಪಾ ಅಂದ್ರ ಸೊ ಯಾವ್ದಾದ್ರು ಮುಂಬರುವಂತ ಪರೀಕ್ಷೆಗಳು ಏನಪ್ಪಾ ಅಂದ್ರ ಈ ಅಧ್ಯಯನಗಳ ಮೇಲೆ ಒಂದು ಕ್ವಶನ್ ಇರ್ತದ. ಸೊ ಬಿ ಕೇರ್ಫುಲ್. ಓಕೆ, ಹಾಗಾದ್ರೆ ಬನ್ನಿ ಸ್ನೇಹಿತರೆ. ಸೊ ಇಲ್ಲಿ ಫ್ಯಾಥೋಮೀಟರ್ ಅಂತ ಇದೆ. ಏನಂದ್ರೆ ಫ್ಯಾಥೋಮೀಟರ್. ಸರಿ, ಈ ಫ್ಯಾಥೋಮೀಟರ್ ಇದು ಯಾವ್ದಕ್ಕೆ ಸಂಬಂಧಪಡ್ತೈತಪ್ಪ ಅಂದ್ರ ವೆರಿ ಇಂಪಾರ್ಟೆಂಟ್, ಸಾಗರಗಳ ಅಧ್ಯಯನ. ಯಾವ ಅಧ್ಯಯನ? ಸಾಗರಗಳ ಅಧ್ಯಯನಕ್ಕೆ ಅಂತ ಕರಿತೀವಿ ಫ್ಯಾಥೋಮೀಟರ್ ಅಂತ ಕರಿತೀವಿ. ಅದೇ ತರನಾಗಿ ಗಿಗ್ಗರ್ ಮುಲ್ಲರ್ ಕೌಂಟರ್ ಅಂತ ಕರಿತೀವಿ. ಇದೇನಪ್ಪ ಅಂದ್ರ ವಿಕಿರಣಶೀಲತೆ. ಯಾವ ಶೀಲತೆ? ವಿಕಿರಣಶೀಲತೆ. ಫೋಟೋಮೀಟರ್ ಅಂತ ಕರಿತೀವಿ. ಫೋಟೋ ಅಂದ್ರೆ ಬೆಳಕು. ಇದು ಯಾವ್ದಕ್ಕಪ್ಪ ಅಂದ್ರ ಬಾಷ್ಪ ವಿಸರ್ಜನೆ. ಬಾಷ್ಪ ವಿಸರ್ಜನೆ. ಯಾವ್ದಪ್ಪ ಅಂದ್ರ ಸಿಸ್ಮೋಮೀಟರ್ ಅಂತ ಕರಿತೀವಿ. ಸಿಸ್ಮೋಮೀಟರ್ ವೆರಿ ಇಂಪಾರ್ಟೆಂಟ್. ಭೂಕಂಪ ಪತ್ತೆ ಮತ್ತು ಭೂಕಂಪ ದಾಖಲೆಗ ಬಳಸ್ತೀವಿ. ರೆಕ್ಟರ್ ಮಾಪಕ, ಭೂಕಂಪದ ತೀವ್ರತೆ ನೋಡಿ ಎರಡು ಎಷ್ಟು ಡಿಫ್ರೆಂಟ್ ಅಲ್ವಾ. ಸೊ ಸಿಸ್ಮೋಮೀಟರ್ ಮತ್ತು ರೆಕ್ಟರ್ದಲ್ಲಿ ಎರಡು ಏನಪ್ಪಾ ಭೂಕಂಪಕ್ಕೆ ಸಂಬಂಧಪಟ್ಟವ. ಇದರಾಗ ಸಿಸ್ಮೋಮೀಟರ್ ಏನಪ್ಪ ಅಂದ್ರ ಭೂಕಂಪವನ್ನು ಪತ್ತೆ ಮಾಡೋದು ಮತ್ತು ಭೂಕಂಪ ಎಷ್ಟು ಪ್ರಮಾಣದಲ್ಲಿ ದಾಖಲೆ ಮಾಡೋದು ಸಿಸ್ಮೋಮೀಟರ್ ಅದ. ಅದರ ತೀವ್ರತೆ ಎಷ್ಟು ಫೈಂಡ್ ಔಟ್ ಮಾಡೋದು ಅಂದ್ರ ರೆಕ್ಟರ್ ಮಾಪಕ. ನೆಕ್ಸ್ಟ್ ಏನಪ್ಪ ಅಂದ್ರ ಐಗ್ರೋಮೀಟರ್ ಅಂತ ಕರಿತೀವಿ. ಏನ್ರಿ ಐಗ್ರೋ ಏನಪ್ಪ ಅಂದ್ರ ಸೊ ವೆರಿ ಇಂಪಾರ್ಟೆಂಟ್. ಗಾಳಿಯಲ್ಲಿ ತೇವಾಂಶ, ಗಾಳಿಯಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಪತ್ತೆ ಹಚ್ಚುವಂತದ್ದು ಯಾವ್ದಪ್ಪ ಅಂತಂದ್ರ ಐಗ್ರೋಮೀಟರ್. ನೆಕ್ಸ್ಟ್ ಹೈಡ್ರೋಮೀಟರ್ ಅಂತ ನೋಡ್ತೀವಿ. ದ್ರವದಲ್ಲಿನ ಸಾಂದ್ರತೆ. ದ್ರವ ಅಂದ್ರ ನೀರು ರೂಪದಲ್ಲಿರ್ತಕ್ಕಂಥ ಅದ್ರ ಏನಪ್ಪ ಅಂದ್ರ ಸಾಂದ್ರತೆ ಡೆನ್ಸಿಟಿ ಎಷ್ಟೈತಿ ಅಂತೇಳಿ ಅಳಿಯೋದಕ್ಕ ಹೈಡ್ರೋಮೀಟರ್. ಎಷ್ಟಪ್ಪ ಅಂದ್ರ ಸ್ಪೆಕ್ಟ್ರೋಮೀಟರ್ ಅಂತ ಬರುತ್ತೆ. ಸ್ಪೆಕ್ಟ್ರೋಮೀಟರ್ ಅಂದ್ರ ಬೆಳಕಿನ ವಿಭಜನೆ ಕೂಡ ಅಧ್ಯಯನ ಮಾಡ್ತೇವೆ. ನೆಕ್ಸ್ಟ್ ಅಪ್ಪ ಅಂದ್ರೆ ಬಾರೋಮೀಟರ್. ಬಾರೋಮೀಟರ್ ಅಂದ್ರ ಗಾಳಿಯಲ್ಲಿನ ಒತ್ತಡ ಲೆಕ್ಕ. ಗ್ಯಾಲೋನೋಮೀಟರ್ ಅಂದ್ರ ವಿದ್ಯುತ್ ಪ್ರವಾಹವನ್ನು ಅಳೆಯಕ ಯೂಸ್ ಮಾಡ್ತೀವಿ. ಅಮ್ಮೀಟರ್ ಅದು ಅಂದ್ರ ವಿದ್ಯುತ್ ಪ್ರವಾಹ. ನೋಡ್ರಿ, ಕಡಿಮೆ ವಿದ್ಯುತ್ ಪ್ರವಾಹವನ್ನು ಅಳೆಯಕ ನಾವು ಸೊ ಗ್ಯಾಲೋನೋಮೀಟರ್ ಮಾತ್ರ ಹೆಚ್ಚಿನ ವಿದ್ಯುತ್ ಪ್ರಮಾಣವನ್ನು ಅಳೆಯ ಮಾಡಕ ಅಮ್ಮೀಟರ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಅಲ್ಟಿಮೀಟರ್ ಅಂತ ಬರುತ್ತೆ. ಅಲ್ಟಿಮೀಟರ್ ಅಂದ್ರ ಎತ್ತರವನ್ನು ಅಳೆಯಕ್ಕೆ ಏನಪ್ಪ ಅಂದ್ರ ಬಳಸ್ತಾರ. ಆ ಎತ್ತರ ಎಲ್ಲಿಂದ ಮೆಜರ್ ಮಾಡ್ತಾರಪ್ಪ ಅಂದ್ರ ಸಮುದ್ರದಿಂದ ಇರುವಂತ ಎತ್ತರ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರ ಎತ್ತರದಲ್ಲಿ ಹಾರಾಡ್ತಿರುವ ವಿಮಾನದ ಎತ್ತರವನ್ನು ಆಕಾಶದಲ್ಲಿ ಹಾರಾಡ್ತಿರುವ ವಿಮಾನದ ಎತ್ತರವನ್ನು ಕಂಡುಹಿಡಿಯಲು ಬಳಸಲಾಗುವ ಮಾನ ಯಾವುದು ಅಂತೇಳಿ ಪದೇ ಕ್ವಶನ್ ಕೇಳ. ಯಾವ್ದಪ್ಪ ಅಂದ್ರ ಅಲ್ಟಿಮೀಟರ್. ಓಕೆ, ಎಷ್ಟಪ್ಪ ಅಂದ್ರ ಸ್ಕೈರೋಮೀಟರ್ ಯಾವ್ದಪ್ಪ ಅಂದ್ರ ವಸ್ತುಗಳನ್ನ ಕಠಿಣತೆಯನ್ನು ಪತ್ತೆ ಮಾಡಕ. ನೆಕ್ಸ್ಟ್ ಅಪ್ಪ ಅಂದ್ರ ಕ್ರೆಸ್ಕೋಗ್ರಾಫ್ ಅಂದ್ರ ಸಸ್ಯಗಳಪ್ಪ ಅಂದ್ರೆ ಯಾವ ರೀತಿಗೆ ಗ್ರೋತ್ ಆಗತ್ತ ಅಂತೇಳಿ ಸಸ್ಯಗಳ ಬೆಳವಣಿಗೆ ಕುರಿತು ಅಧ್ಯಯನ ಮಾಡೋದಪ್ಪ ಅಂದ್ರೆ ಕ್ರೆಸ್ಕೋಗ್ರಾಫ್ ಅಂತೇಳಿ ನೋಡ್ತೀವಿ. ಸೊ ಇದೇ ತರ ಏನಪ್ಪಾ ಅಂತಾರ ಇವನ್ನೆಲ್ಲ ಏನಪ್ಪಾ ಅಂದ್ರ ಒಂದೆರಡು ಮೂರು GK ಬುಕ್ ತೆಗೆದೇನಪ್ಪ ಅಂದ್ರ ಗೂಗಲ್ ಸರ್ಚ್ ಮಾಡ್ಕೊರಿ. ಅಮೌಂಟ್ 50 ಬರ್ತಾವ. 50 ಅಧ್ಯಯನಗಳ ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡ್ಬಿಟ್ರಪ್ಪ ಅಂದ್ರ ಸೊ ನೋಟ್ಸ್ ಮಾಡ್ಕೊಳ್ಳೋದು ಒಂದು ಸಾರಿ, ಮುಂಬರುವಂತ 8 ಸಾರಿ ಎಕ್ಸಾಮ್ ಬರ್ತೀವಿ. ಎಲ್ಲಾ ಎಕ್ಸಾಮ್ಗೆ ಏನಪ್ಪ ಅಂದ್ರ ಒಂದೊಂದು ಕ್ವಶನ್ ಇರ್ತದ. ಡೋಂಟ್ ನೆಗ್ಲೆಕ್ಟ್ ಇಟ್. ಓಕೆ, ಬನ್ನಿ ಸ್ನೇಹಿತರೆ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನು ಸಿದ್ಧಪಡಿಸುತ್ತದೆ. ಈ ಕೆಳಗಿನ ಯಾವ ಸಂಸ್ಥೆ ಏನಪ್ಪ ಅಂದ್ರ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಇದನ್ನ ಏನಪ್ಪಾ ಅಂದ್ರ ಸಿದ್ಧಪಡಿಸ್ತದ. ಯಾವ್ದು ಸಿದ್ಧಪಡಿಸ್ತದಪ್ಪ ಅಂತೇಳಿ ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಕ್ವಶನ್ ಆಗಿದೆ ಸ್ನೇಹಿತರೆ. ಎಸ್ ನೋಡ್ರಿ, ಏನಪ್ಪಾ ಅಂದ್ರ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ನನ್ ಆಫ್ ದಿ ಆಪ್ಷನ್ಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ಸ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಇದು ಸರಿಯಾದ ಏನಪ್ಪಾ ಅಂದ್ರ CSO ಅಂತ ಕರಿತೀವಿ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಸೊ ಇದು ಏನಪ್ಪಾ ಅಂದ್ರ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮೆಜರ್ ಮಾಡ್ತದೆ. ರಾಷ್ಟ್ರೀಯ ಆದಾಯವನ್ನ ಸೊ ಏನ್ ಮಾಡ್ತಾರೆ, ಮಾಪನ ಮಾಡ್ತದ, ಅಳೆಯುತ್ತದೆ. ರಾಷ್ಟ್ರೀಯ ಮಾಪನವನ್ನ ಅಳೆಯುತ್ತದೆ. ಹಾಗಾದ್ರೆ ಸರ್ ಇದರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರ ಇಲ್ಲಿ ಐತಿ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ಸ್ ಅಂತ ನೋಡ್ತೀವಿ. ಸೊ ಇದು ಏನಪ್ಪಾ ಅಂದ್ರ 1951 ಸ್ಥಾಪನೆ ಆಯ್ತು. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ದೆಹಲಿ ಒಳಗ ಕಂಡು ಬರ್ತದೆ ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ ಏನ್ ನೋಡ್ತೀಪ್ಪ ಅಂದ್ರ ಸರ್ ರಾಷ್ಟ್ರೀಯ ಆದಾಯ
ಸರ್ ಭಾರತದಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದ್ರ ಇದನ್ನ ಮಾಪನ ಮಾಡಿದವ್ರು ಯಾರು? ಮೊದಲ ಬಾರಿಗೆ ಏನಪ್ಪ ಅಂದ್ರ ಮಾಪನ. ಇಟ್ಸ್ ವೆರಿ ಇಂಪಾರ್ಟೆಂಟ್. ದಾದಾಬಾಯಿ ನವರೋಜಿ ಅಂತ ಬರ್ತಾರ. ದಾದಾಬಾಯಿ ನವರೋಜಿ. ಯಾರ ಹೆಸರ ದಾದಾಬಾಯಿ ನವರೋಜಿ? ಯಾರಪ್ಪ ಅಂದ್ರ ಸ್ವತಂತ್ರ ಹೋರಾಟಗಾರ. ಇವರೊಬ್ಬ ದೇಶದ ಚಿಂತಕ ದಾದಾಬಾಯಿ ನವರೋಜಿ ಅಂತ ನೋಡ್ತೀವಿ. ಇಂಥ ದಾದಾಬಾಯಿ ನವರೋಜಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಸೊ ಯಾವ ರೀತಿಯಾಗಿ ಭಾರತದ ಸಂಪತ್ತು ಏನಪ್ಪಾ ಅಂದ್ರ ವಿದೇಶಕ್ಕೆ ಹರಿದು ಹೊಂಟೈತಿ ಅಂತೇಳಿ ಸೊ ಏನ್ ಮಾಡ್ತಾರಪ್ಪ ಅಂದ್ರ ನಮ್ಗ ತಿಳಿಸ್ಕೊಡುವಂತ ಪ್ರಯತ್ನ ಏನಪ್ಪಾ ಅಂದ್ರ ಮಾಡ್ತಾರ. ಸೊ ಇಂಥ ದಾದಾಬಾಯಿ ನವರೋಜಿ ಅವ್ರು ಏನಪ್ಪಾ ಅಂದ್ರ 1870ಗಿಂತ ಪ್ರಯತ್ನ ಮಾಡ್ತಾರ. 1870ಗಿಂತ ಪ್ರಯತ್ನ ಮಾಡ್ತಾರ. ಒಂದು ಕೃತಿ ಬರ್ತಾರೆ, ಯಾವ್ದಪ್ಪ ಅಂದ್ರ ದ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ. ರೂಲ್ ಇನ್ ಇಂಡಿಯಾ. ಸೊ ಈ ಕೃತಿ ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಸೊ ಭಾರತದ ಸಂಪತ್ತು ಯಾವ ರೀತಿ ವಿದೇಶಕ್ಕೆ ಹರಿದು ಹೊಂಟದ ಅಂತೇಳಿ ಸೊ ಮೇಜರ್ ಮಾಡ್ತಾರ, ಉಲ್ಲೇಖ ಮಾಡ್ತಾರ. ಯಾರಪ್ಪ ಅಂದ್ರ ದಾದಾಬಾಯಿ ನವರೋಜಿ. ಕೃತಿ ಹೋದ್ರೆ ದ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಈ ಕೃತಿ ಒಳಗೆ ಉಲ್ಲೇಖ ಮಾಡ್ತಾರ. ಅರ್ಥ ಆಯ್ತಾ? ಸೊ ಇದರ ಜೊತೆಗೆ ಇನ್ನೊಂದು ಗೊತ್ತಿರಬೇಕು, ಇಂಥ ದಾದಾಬಾಯಿ ನವರೋಜಿ ಅವ್ರು ಏನಪ್ಪಾ ಅಂದ್ರ ಅಂದು ಮಾಪನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಆದಾಯ ಎಷ್ಟಿತ್ತು? ಭಾರತ ರಾಷ್ಟ್ರೀಯ ಆದಾಯ ಅನ್ನೋದಕ್ಕಿಂತ ಬದಲಾಗಿ ಏನಪ್ಪಾ ಅಂದ್ರ ಸೊ ಅಂದು ಏನಪ್ಪಾ ಅಂದ್ರ ತಲಾ ಆದಾಯ ಭಾರತ ತಲದ ಎಷ್ಟಿತ್ತಪ್ಪ ಅಂದ್ರ 20 ರೂಪಾಯಿ ಇತ್ತು ಅಂತ ಹೇಳ್ತಾನೆ. ಪ್ರತಿಯೊಬ್ಬನ ತಲದ ಎಷ್ಟಿತ್ತು? 20 ರೂಪಾಯಿ. ಓಕೆ, ಇಷ್ಟು ಗೊತ್ತಿರಬೇಕು. ಅದಾದ ನಂತರ ಅಂದ್ರ ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ತಾ. ಇದು ಏನಪ್ಪಾ ಅಂದ್ರ 1935 ಏನಪ್ಪಾ ಅಂದ್ರ ಸ್ಥಾಪನೆ ಆಕೈತಿ. ಇದು ಎಷ್ಟ ಸ್ಥಾಪನೆ ಆಕೈತ್ರಿ? 1935 ಏಪ್ರಿಲ್ 1. 1935 ಸೊ ಏಪ್ರಿಲ್ 1ರಂದು ಏನಪ್ಪಾ ಅಂದ್ರ ಸ್ಥಾಪನೆ ಆಕೈತಿ. ಹೌದ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಸ್ಥಾಪನೆ ಆಗಿದ್ದಪ್ಪ ಅಂದ್ರ ಕಲ್ಕತ್ತಾದಲ್ಲಿ. ಮುಂದೊಂದು ದಿನ ಏನಪ್ಪಾ ಅಂದ್ರ 1937ರಾಗ ಇದರ ಕೇಂದ್ರ ಕಚೇರಿಯನ್ನ ಎಲ್ಲಿ ತರ್ತಾರೆ? ಮುಂಬೈಗೆ ಏನಪ್ಪಾ ಅಂದ್ರ ಇದರ ಕೇಂದ್ರ ಕಚೇರಿಯನ್ನ ವರ್ಗಾಯಿಸ್ತಾರ. ಆಗದರ ಪ್ರಸ್ತುತಿ ಏನಪ್ಪಾ ಅಂದ್ರ ಸೊ ಶಕ್ತಿಕಾಂತ್ ದಾಸ್ ಎಂಬುವರು ಏನಪ್ಪಾ ಅಂದ್ರ RBI ಮುಖ್ಯಸ್ಥರ ಇದ್ರ. ಹಾಗಾದ್ರೆ ಇವ್ರು ಎಷ್ಟನೇ ಮುಖ್ಯಸ್ಥರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ಬೇಕಪ್ಪ, ಒಟ್ಟ ಮರಿಬಾರ್ದು. ಓಕೆ ಬಾ. ನೆಕ್ಸ್ಟ್ ಅಪ್ಪ ಅಂದ್ರ ಸೊ ಇದೇನಪ್ಪ ಅಂದ್ರ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್. ಇದು 1959 ಅಂದ್ರ ಸ್ಥಾಪನೆ ಆಯ್ತು. ಓಕೆ, ಇಷ್ಟು ಈ ಪ್ರಶ್ನೆ ಇಂಪಾರ್ಟೆಂಟ್ ಸ್ನೇಹಿತರೆ. ಈಗೇನಪ್ಪ ಅಂದ್ರ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನವು ಫೆಡರೇಷನ್ ಯೋಜನೆಯನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಎಸ್, ಓಕೆನಾ. ನಮ್ಮ ಭಾರತ ಸಂವಿಧಾನ ರಚನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏರ್ಪಡ್ತಕ್ಕಂತ ಒಂದು ರಚನಾ ಸಭೆ ಕರಡು ಸಮಿತಿ ಸದಸ್ಯರ ಜೊತೆ ಏನಪ್ಪ ಅಂದ್ರ ರಚನಾ ಸಭೆಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಸರಿ ಸುಮಾರು ಜಗತ್ತಿನ 200 ದೇಶ ಅಧ್ಯಯನ ಮಾಡಿ ಏನಪ್ಪ ಅಂದ್ರ ನಮ್ಮ ಭಾರತ ಸಂವಿಧಾನವನ್ನು ನಮಗ ರಚನೆ ಮಾಡಿ ಕೊಡ್ತಾರ. ಹಾಗಾದ್ರೆ ಇಂಥ ಸಂವಿಧಾನದಲ್ಲಿ ಏನಪ್ಪ ಅಂದ್ರ ಒಂದು ಪದ್ಧತಿ ಐತಿ, ಏನಪ್ಪಾ ಅಂದ್ರ ಸೊ ಫೆಡರೇಷನ್ ಯೋಜನೆ. ಯಾವ ಯೋಜನೆ? ಫೆಡರೇಷನ್ ಯೋಜನೆ ಅಂತ ಐತಿ. ಸರ್ ಫೆಡರೇಷನ್ ಯೋಜನೆ ನಾವೇನ್ ಕರಿತೀವಿ ಅಂದ್ರ ಒಕ್ಕೂಟ ವ್ಯವಸ್ಥೆ ಅಂತ ಕೂಡ ಕರಿತೀವಿ. ಯಾವ ವ್ಯವಸ್ಥೆ? ಫೆಡರೇಷನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕನ್ನಡದಲ್ಲಿ ಕರಿತೀವಿ ಒಕ್ಕೂಟ ವ್ಯವಸ್ಥೆ. ಹಾಗಾದ್ರೆ ಇದನ್ನ ನಾವು ಇಲ್ಲಿ ತೆಗೆದುಕೊಂಡು ಬಂದಿ ಒಂದು ಕ್ವಶನ್ ಕೇಳ. ಕೆನಡಾ ದೇಶದಿಂದ ಎಲ್ಲಿ ತಂದಿವ್ರಿ? ಕೆನಡಾ ದೇಶದಿಂದ ತೆಗೆದುಕೊಂಡು ಬಂದಿವಿ. ಯಾವ ದೇಶ? ಕೆನಡಾ. ಹಾಗಾದ್ರೆ ಸರ್ ಕೆನಡಾ ಏನ್ ತಂದಿವಪ್ಪ ಅಂದ್ರೆ ಒಂದು ಫೆಡರೇಷನ್ ಅಂತ. ಏನ? ಫೆಡರೇಷನ್. ಸರ್ ಹಿಂಗಂದ್ರೆ ಏನ್ರಿ ಕನ್ನಡದಾಗ? ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆ. ಇದನ್ನ ಎಲ್ಲಿ ತಂದಿವಪ್ಪ ಅಂತ? ಕೆನಡಾ ದೇಶದಿಂದ. ಸರ್ ಮತ್ತೇನ್ ತಂದಿವ್ರಿ ಸರ್? ಪ್ರಬಲ ಕೇಂದ್ರ ಸರ್ಕಾರ, ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್. ಪ್ರಬಲ ಕೇಂದ್ರ ಸರ್ಕಾರ, ಪ್ರಬಲ ಕೇಂದ್ರ ಸರ್ಕಾರ. ಮತ್ತೇನ್ ತಂದಿವ್ರಿ ಸರ್ ಕೆನಡಾದಿಂದ? ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ಗವರ್ನರ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ರಾಜ್ಯಪಾಲರ ನೇಮಕ, ರಾಜ್ಯಪಾಲರ ನೇಮಕ ಜೊತೆಗೆ ಏನಪ್ಪಾ ಅಂದ್ರೆ ವಿಶೇಷ ಅಧಿಕಾರಗಳು ಅಥವಾ ಶೇಷಾಧಿಕಾರಗಳು ಅಂತ ಕರಿತೀವಿ. ವಿಶೇಷ ಅಧಿಕಾರ ಅಥವಾ ಶೇಷಾಧಿಕಾರಗಳು, ಶೇಷಾಧಿಕಾರಗಳು. ಇನ್ನೊಂದು ಏನಪ್ಪಾ ಅಂದ್ರ ಸುಪ್ರೀಂ ಕೋರ್ಟಿನ ಸಲಹಾ ವ್ಯಾಪ್ತಿ, ಸಲಹಾ ವ್ಯಾಪ್ತಿ. ಇವು ಏನಪ್ಪಾ ಅಂದ್ರ ನಾವು ಕೆನಡಾ ದೇಶದಿಂದ ಆಯ್ದುಕೊಂಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಫೆಡರೇಷನ್ ಒಕ್ಕೂಟ ಅಥವಾ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ. ಪ್ರಬಲ ಕೇಂದ್ರ ಸರ್ಕಾರ, ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ಸ್ಟೇಟ್ ಗವರ್ನರ್ಸ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ನೆಕ್ಸ್ಟ್ ಏನಪ್ಪ ಅಂದ್ರ ವಿಶೇಷ ಅಧಿಕಾರ, ಸುಪ್ರೀಂ ಕೋರ್ಟ್ ನ ಸಲಹಾ ವ್ಯಾಪ್ತಿ. ಕೆನಡಾ ದೇಶದಿಂದ ತೆಗೆದುಕೊಂಡು ಬಂದಿವೆ. ಹಾಗಾದ್ರೆ ಸರ್ ಯುಕೆ ಅಂತ ಐತಿ, ಇಂಗ್ಲೆಂಡ್. ಸರ್ ಇಲ್ಲಿಂದ ನಾವ್ ಏನೇನ್ ತಂದಿವ್ರಿ?
ಸೊ ವೆರಿ ಇಂಪಾರ್ಟೆಂಟ್. ಒಂಚೂರು ಏನಪ್ಪ ಅಂದ್ರ ನೋಡ್ಬಿಡ್ರಿ. ಇಂಗ್ಲೆಂಡ್ ಯಾವ ದೇಶ? ಇಂಗ್ಲೆಂಡ್. ಇಂಗ್ಲೆಂಡ್ ದೇಶದಿಂದ ಏನಂತಂದೀವಿ? ಇಲ್ಲಿಂದ ಇಂಗ್ಲೆಂಡ್ ದೇಶದಿಂದ ಸೊ ನಾವು ಏನೇನೋ ತೆಗೆದುಕೊಂಡು ಬಂದೀವಿ. ಯಾವ ದೇಶ? ಇಂಗ್ಲೆಂಡ್ಲಾ? ಕಲರ್ ಓಕೆ. ಸೊ ನೋಡ್ರಿ, ಇಂಗ್ಲೆಂಡ್ ಒಂದೇನಪ್ಪ ಅಂದ್ರ ಸೊ ಪಾರ್ಲಿಮೆಂಟ್ ಅಂತ. ಯಾಮೆಂಟ? ಸಂಸದೀಯ ವ್ಯವಸ್ಥೆ, ಪಾರ್ಲಿಮೆಂಟ್ ಅಥವಾ ಸಂಸತ್ತು ಅಥವಾ ಸಂಸದೀಯ ವ್ಯವಸ್ಥೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರ ಕ್ಯಾಬಿನೆಟ್ ಸಿಸ್ಟಮ್. ಕ್ಯಾಬಿನೆಟ್ ಸಿಸ್ಟಮ್. ನೆಕ್ಸ್ಟ್ ಏನಪ್ಪ ಅಂದ್ರ ಏಕಪೌರತ್ವ. ಸಿಂಗಲ್ ಸಿಟಿಜನ್ಶಿಪ್. ಸಿಂಗಲ್ ಸಿಟಿಜನ್ಶಿಪ್. ನೆಕ್ಸ್ಟ್ ಏನಪ್ಪ ಅಂದ್ರ ಬೈಕ್ಯಾಮ್ರಲಿಸಮ್ ಅಂದ್ರ ದ್ವಿಶಾಸಕಾಂಗ. ಇವೇನಪ್ಪ ಅಂದ್ರ ಇಂಗ್ಲೆಂಡ್ ದೇಶ ಅಂತ ತೆಗೆದುಕೊಂಡು ಬಂದಿರತಕ್ಕಂತ ಪ್ರಮುಖ ಇರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ಮಾಡ್ರೆ ಆಸ್ಟ್ರೇಲಿಯಾ ಅಂತ ಇದೆ. ಯಾವ್ದ್ರೆ? ಆಸ್ಟ್ರೇಲಿಯಾ. ಸರ್ ಆಸ್ಟ್ರೇಲಿಯಿಂದ ಏನ್ ತಂದಿವ್ರಿ ಸರ? AUS ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ. ಸೊ ಒಂದೇನಪ್ಪ ಅಂದ್ರೆ ಸಮವರ್ತಿ ಪಟ್ಟಿ. ಯಾವ ಪಟ್ಟಿ? ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ, ಸಮವರ್ತಿ ಪಟ್ಟಿ. ಮತ್ತೊಂದೇನಪ್ಪ ಅಂದ್ರ ಜಂಟಿ ಅಧಿವೇಶನ, ಜಾಯಿಂಟ್ ಸೆಷನ್. ಈ ಅಂಶ ಏನಪ್ಪ ಅಂದ್ರ ಬೇರೆ ಬೇರೆ ದೇಶಗಳನ್ನ ತೆಗೆದುಕೊಂಡು ಬಂದ್ವಿ. ಇನ್ನು ಎಲ್ಲೋನು ಬೇಕಿತ್ತಪ್ಪ ಅಂದ್ರ ಸೊ ನೀವೆಲ್ಲಿ ಬರ್ಬೇಕೋ ಸೊ KCC ಅಡ್ಮಿಷನ್ ತೆಗೆದುಕೊಂಡ್ರ ಇವೆಲ್ಲ ಏನಪ್ಪ ಅಂದ್ರೆ ನಾವು ತರಗತಿಯಲ್ಲಿ ಹೇಳಿಕೊಡ್ತೀವಿ. ಓಕೆ. ನೆಕ್ಸ್ಟ್ ಬಂದ್ರೆ ಕೆಳಗಿನ ಯಾವ ಬಂಡೆಗಳನ್ನು ಪ್ರಾಥಮಿಕ ಶಿಲೆ ಎಂದು ಕರೆಯಲಾಗುತ್ತದೆ? ಕೆಳಗೆ ಏನಪ್ಪ ಅಂದ್ರ ಒಂದಿಷ್ಟು ಬಂಡೆ ಅದಾವ. ಇದ್ರಾಗ ಯಾವ ಬಂಡೆ ನಾವು ಪ್ರಾಥಮಿಕ ಶಿಲೆ ಎಂದು ಕರಿತೀವಿ ಅಂತೇಳಿ ಕ್ವಶನ್ ಆಗೈತಿ. ಇನ್ ಇಗ್ನೇಷಿಯಸ್ ರಾಕ್, ಒನ್ ಆಫ್ ದಿ ಮೆಟೋಮಾರ್ಫಿಕ್ ರಾಕ್, ಸೆಡಿಮೆಂಟರಿ ರಾಕ್ಸ್. ಇದಕ್ಕೇನಪ್ಪ ಅಂದ್ರ ಒಂಚೂರು ನಾನು ಇಲ್ಲಿ ಇದಾಗ್ತೇನೆ, ಗೊತ್ತಿರಬೇಕು. ಇದನ್ನ ಬಿಟ್ಟು ಬಿಡ್ರಿ. ಪ್ರಾಥಮಿಕ ಶಿಲೆ ಅಂದ್ರೆ ಯಾವ್ದಪ್ಪ ಅಂದ್ರ ಆನ್ಸರ್ ಹೇಳಿ ಬಿಡ್ತೇನೆ, ಅಗ್ನಿಶಿಲೆ. ಇಗ್ನೇಷಿಯಸ್ ರಾಕ್ ಅಂದ್ರ ಅಗ್ನಿಶಿಲೆ. ಕೊಟ್ಟಿರತಕ್ಕಂಥ ಶಿಲೆಗಳು ಎಷ್ಟು ಬರ್ತಾವ ಅಂದ್ರ 3 ಬರ್ತಾವ. ಎಷ್ಟು ಬರ್ತಾರೆ? 3 ಬರ್ತಾವ. ಸೊ ಒಂಚೂರು ಏನಪ್ಪ ಅಂದ್ರ ಈಗ ನೋಡ್ಕೊಂಡ್ ಬಂದ್ಬಿಡಿ. ಓಕೆ. ಸೊ ಒಂದೇನಪ್ಪ ಅಂದ್ರ ವೆರಿ ಇಂಪಾರ್ಟೆಂಟ್, ಅಗ್ನಿಶಿಲೆ ಅಂತ. ಒಂದ್ ಯಾವ್ದ್ರೆ? ಅಗ್ನಿಶಿಲೆ ಅಂತ ಒಂದು. ಸೊ ಮತ್ತೊಂದು ಯಾವ್ದಪ್ಪ ಅಂತಾರ ಸರ್ ಪದರು ಶಿಲೆ ಅಂತ. ಯಾವ ಶಿಲೆ? ಪದರು ಶಿಲೆ. ಮತ್ತೊಂದು ಯಾವ್ದಪ್ಪ ಅಂದ್ರ ರೂಪಾಂತರ ಶಿಲೆ. ಯಾವ ಶಿಲೆ? ರೂಪಾಂತರ ಶಿಲೆ. ಏನ್ರಿ ಸರ್ ಅಗ್ನಿಶಿಲೆ ಅಂದ್ರೇನು, ಪದರು ಶಿಲೆ ಅಂದ್ರೇನು, ರೂಪಾಂತರ ಶಿಲೆ ಅಂದ್ರೆ? ಇವು ಕನ್ನಡದಾಗ ಸರ್ ಇಂಗ್ಲಿಷ್ನಾಗ ಏನಂತೀವ್ರಿ? ಇಂಗ್ಲಿಷ್ನಾಗ ಏನಂತೀವಪ್ಪ ಅಂದ್ರ ಇದಕ್ಕ ಇಗ್ನೇಷಿಯಸ್ ರಾಕ್ ಅಂತೇಳಿ. ಯಾವ ರಾಕ? ಇಲ್ಲಿ ಐತಿ ನೋಡ್ರಿ. ಇಗ್ನೇಷಿಯಸ್ ರಾಕ್. ಇದಕ್ಕೇನು ಕರಿತೀವಿ ಅಂದ್ರೆ ಇಗ್ನೇಷಿಯಸ್ ರಾಕ್ ಅಂತ ಕರಿತೀವಿ. ಇಗ್ನೇಷಿಯಸ್ ರಾಕ್. ನೆಕ್ಸ್ಟ್ ಏನಪ್ಪ ಅಂದ್ರ ಪದರು ಶಿಲೆ. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಸೆಡಿಮೆಂಟರಿ ರಾಕ್. SEDIMENTARY ಸೆಡಿಮೆಂಟರಿ ರಾಕ್ ಅಂತ ಕರಿತೀವಿ. ಸೊ ಇದಕ್ಕೆ ಅಂತ ಕರಿತೀವಿ ಅಂದ್ರೆ ರೂಪಾಂತರ ಶಿಲೆ, ಮೆಟೋಮಾರ್ಫಿಕ್. METOMORPHIC. ಮೆಟೋಮಾರ್ಫಿಕ್. ಏನ್ರಿ ಸರ್ ಅಗ್ನಿಶಿಲೆ, ರೂಪಾಂತರ ಶಿಲೆ, ಪದರು ಶಿಲೆ ಅಂದ್ರೆ? ಎಸ್, ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಅಗ್ನಿಶಿಲೆ ಅಂದ್ರೆ ಏನಪ್ಪ ಅಂದ್ರ ಸೊ ಭೂಮಿ ಒಳಗೆ ಏನೈತಿಪ್ಪ ಅಂದ್ರ ಅಗ್ನಿ ಲಾವಾರಸ ಐತಿ. ಏನೈತಿ? ಲಾವಾರಸ. ಆ ಲಾವಾರಸ ಏನಪ್ಪಾ ಅಂದ್ರ ಭೂಮಿ ಮೇಲೆ ಬಂದು ಲಾವಾರಸ ತಂಪಾಗುತ್ತಾ. ತಂಪಾದ ಮೇಲೆ ಏನಪ್ಪಾ ಅಂದ್ರ ಆ ತಂಪಾಗಿರ್ತಕ್ಕಂತ ಮೊದಲ ಲಾವಾರಸ ಅಂದ್ರ ಒಂದು ಕೊತ್ತ ಕುಯ್ತಿರ್ತದ, ಬೆಂಕಿ ಇರ್ತದ ಒಳಗ, ಭೂಮಿ ಒಳಗ. ಆ ಬೆಂಕಿ ಏನಪ್ಪಾ ಅಂದ್ರ ಸೊ ಭೂಮಿ ಮೇಲೆ ಬಂದು ಏನಪ್ಪಾ ಅಂತಂದ್ರ ತಣ್ಣಗಾಕತಿ. ತಣ್ಣಗಾದ್ಮೇಲೆ ಅವಕ್ಕೆ ಏನ ಕರಿತೀವಿ ಅಂದ್ರೆ ಶಿಲೆಗಳು ಅಥವಾ ಕಲ್ಲುಗಳು ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಅಗ್ನಿಶಿಲೆ ಅಂದ್ರೆ ಏನಪ್ಪಾ ಅಂದ್ರ ಇವೆಲ್ಲಿಂದ ಬರ್ತಾವ? ಭೂಮಿ ಒಳಗಿಂದ ಬರ್ತಾವ. ಬಂದು ಏನಪ್ಪಾ ಅಂದ್ರ ತಂಪಾಗ್ತಾವ, ತಂಪಾಗಿ ಆಮೇಲೆ ಗಟ್ಟಿ ಆಗ್ತಾವ. ಅವಕ್ಕೆ ಏನಪ್ಪಾ ಅಂದ್ರ ಅಗ್ನಿಶಿಲೆ. ಇವಕ್ಕೆ ಏನ್ ಕರಿತೀವಿ ಅಂದ್ರ ಪ್ರಾಥಮಿಕ ಶಿಲೆಗಳು ಅಂತ ಕರಿತೀವಿ. ಯಾವ ಶಿಲೆಗಳು? ಸೊ ಫಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ಸೊ ಇವಕ್ಕೆ ಏನಂತ ಕರಿತೀವಿ ಅಂದ್ರ ನಾವು ಪ್ರಾಥಮಿಕ ಶಿಲೆಗಳನ್ನ ಕರಿತೀವಿ. ಯಾವ ಶಿಲೆಗಳು? ಪ್ರಾಥಮಿಕ ಶಿಲೆಗಳು. ಇಲ್ಲಿ ಇದೇ ಕ್ವಶನ್ ಕೇಳಿ ನೋಡ್ರಿ. ಯಾವ ಶಿಲೆಗಳನ್ನ ಸೊ ನಾವು ಪ್ರಾಥಮಿಕ ಶಿಲೆಗಳಿಂದ ಕರಿತೀವಿ ಅಂತಂದ್ರ ಅಗ್ನಿಶಿಲೆಗಳನ್ನ ಪ್ರಾಥಮಿಕ ಶಿಲೆಗಳನ್ನ ಕರಿತೀವಿ. ಸರ್ ಪದರು ಶಿಲೆಗಳು ಏನ್ ಕರಿತೀವಿ ಅಂದ್ರೆ ದ್ವಿತೀಯ ಶಿಲೆಗಳು. ಪ್ರಾಥಮಿಕ ಅವು ಅದರ ಇವೇನಪ್ಪ ಅಂದ್ರ ದ್ವಿತೀಯ ಶಿಲೆಗಳಂತೇಳಿ ಕರಿತೀವಿ. ಹಾಗಾದ್ರೆ ಸರ್ ಅಗ್ನಿಶಿಲೆ ಅಂದ್ರೆ ಏನೋ ಗೊತ್ತಾಯ್ತು. ಭೂಮಿಯಿಂದ ಲಾವ ಬಂತು, ಲಾವ ಬಂದಪ್ಪ ಗಟ್ಟಿ ಆಯ್ತು, ಅಗ್ನಿಶಿಲೆ. ಸರ್ ಎಕ್ಸಾಂಪಲ್ ಕೊಡ್ರಿ, ಎಸ್ ಬರ್ಕೋರಿ. ಹಾಗಾದ್ರೆ ಸೊ ಎಕ್ಸಾಂಪಲ್ ಏನಪ್ಪಾ ಅಂದ್ರ ಇದಕ್ಕ ಬೆಸ್ಟ್ ಎಕ್ಸಾಂಪಲ್ ಯಾವ್ದಕ್ಕಪ್ಪ ಅಂದ್ರ ಒಂದು ಡೋಲರೈಟ್ ಅಂತ ಬರ್ತಾ. ಡೋಲರೈಟ್ ಅಂತ ಕರಿತೀವಿ.
ರೈಟ್ ಆಗಿರ್ಬೋದು. ನೆಕ್ಸ್ಟ್ ಅಪ್ಪ ಅಂದ್ರ ಗ್ಯಾಬ್ರೋ ಅಂತ ಬರ್ತ, ಯಾವ್ದ್ರಿ ಗ್ಯಾಬ್ರೋ ಡೋಲೋರೇಟ್ ಅತ. ನೆಕ್ಸ್ಟ್ ಅಪ್ಪ ಅಂದ್ರ ಗ್ಯಾಬ್ರೋ ಆಗಿರ್ಬೋದು. ನೆಕ್ಸ್ಟ್ ಅಪ್ಪ ಅಂದ್ರ ಗ್ರಾನೈಟ್ ಅಂತ ಬರುತ್ತ, ಯಾವ್ದ್ರಿ ಗ್ರಾನೈಟ್ ಅಂತ ಬರುತ್ತಾ. ನೆಕ್ಸ್ಟ್ ಏನಪ್ಪ ಅಂತಂದ್ರ ಸೊ ಯಾವ್ದು ಈಗ ಬಸಾಲ್ಟ್ ಅಂತ ಬರುತ್ತ, ಬಸಾಲ್ಟ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಡೋಲೋರೇಟ್ ಆಗಿರ್ಬೋದು, ಗ್ಯಾಬ್ರೋ ಆಗಿರ್ಬೋದು. ಇವೇನಪ್ಪ ಅಂದ್ರ ಅಗ್ನಿಶಿಲೆಗೆ ಎಕ್ಸಾಂಪಲ್. ಸರ್ ನನ್ನ ಪದರುಶಿಲೆ ಅಂದ್ರೆ ಏನು ಎಷ್ಟು ಹೇಳಿಬಿಡ್ತೀವಪ್ಪ. ಸೊ ಪದರುಶಿಲೆ ಅಪ್ಪ ಅಂದ್ರ ಮಳೆ ಗಾಳಿ ಬರ್ತಾವಲ್ಲ, ಈ ಮಳೆ ಗಾಳಿ ನೈಸರ್ಗಿಕ ವಿಕೋಪಗಳು. ಈ ಮಳೆ ಗಾಳಿ ಬಂದಿರತಕ್ಕಂತ ಸಂದರ್ಭದಲ್ಲಿ ಅಂದ್ರ ಒಂದು ಪ್ರದೇಶದಲ್ಲಿರ್ತಕ್ಕಂತ ಶಿಲೆಯ ಮರಳು ಸಣ್ಣ ಸಣ್ಣ ಚೂರುಗಳೇನಪ್ಪ ಅಂದ್ರ ಈ ನದಿ ಏನಪ್ಪಾ ಅಂದ್ರ ಒಂದು ಕಡೆಯಿಂದ ಮತ್ತೊಂದು ಕಡೆ ಹರಿದುಕೊಂಡು ಹೋಗ್ತದ. ಅದೇ ತರಂಗೆ ಗಾಳಿ ಏನಪ್ಪಾ ಅಂತಂದ್ರ ಸೊ ಈ ಪ್ರದೇಶದಿಂದ ಇರ್ತಕ್ಕಂಥ ಸಣ್ಣ ಸಣ್ಣ ಅರಳುಗಳನ್ನ, ಸಣ್ಣ ಸಣ್ಣ ಕಣಗಳನ್ನ ಏನಪ್ಪಾ ಅಂದ್ರ ಒಂದು ಪ್ರದೇಶನ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗ್ತಾ ಹೋಗಿ 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 ಏನಪ್ಪ ಅಂದ್ರ ಒಂದು ಕಡೆ ಕೂಡಿಕೊಂಡವ ಏನಪ್ಪ ಅಂದ್ರ ಈ ಪದರ ಮೇಲೆ ಪದರ ಏನಪ್ಪ ಅಂದ್ರ ಆಗ್ತಾವ. ಆಗೇನಪ್ಪ ಅಂದ್ರ ಎಷ್ಟೋ ವರ್ಷಗಳ ನಂತರ ಏನಪ್ಪ ಅಂದ್ರ ಆ ಅಲ್ಲಿರ್ತಕ್ಕಂತ ಮಣ್ಣಿನ ಮತ್ತು ಕಲ್ಲಿನ ಕಣಗಳೇನಪ್ಪ ಅಂದ್ರ ಗಟ್ಟಿ ಆಗ್ತಾವ. ಏನಂತಾರೆ ಗಟ್ಟಿ ಆಗ್ತಾವ. ಆ ಗಟ್ಟಿ ಆಗಿರ್ತಪ್ಪ ಅಂದ್ರ ಅವ್ ಲೇಯರ್ ಒಂದೊಂದು ಪದರ ರೂಪದಲ್ಲಿ ಅಂದ್ರ ಗಟ್ಟಿ ಆಗತ್ತ ಹೋಗ್ತಾವ. ಸೊ ಅವಕ್ ನಾವ್ ಏನಂತ ಕರಿತೀವಿ ಅಂದ್ರೆ ಪದರುಶಿಲೆ. ಅರ್ಥ ಆಯ್ತಾ? ಇವ್ ಪದರುಶಿಲೆ ಅಂತ ಕರಿತೀವಿ. ಸರ್ ಎಕ್ಸಾಂಪಲ್ ಏನ್ರಿ? ಎಕ್ಸಾಂಪಲ್ ಏನಪ್ಪ ಅಂದ್ರ ಸೊ ವೆರಿ ಇಂಪಾರ್ಟೆಂಟ್. ಒಂದು ಕಲ್ಲಿದ್ದಲು ಅಂತ ಕರಿತೀವಿ. ಯಾವ್ದಲ್ಲ ಕಲ್ಲಿದ್ದಲು ಅಂತೇಳಿ ಕರಿತೀವಿ. ಎರಡೇನಪ್ಪ ಅಂದ್ರ ಜೇಡಿ ಶಿಲೆ. ಯಾವ ಶಿಲೆ? ಕಲ್ಲಿದ್ದಲು ಆಗಿರ್ಬೋದು. ಕಲ್ಲಿದ್ದಲು, ಜೇಡಿ ಶಿಲೆ, ಜೊತೆಗೆ ಏನಪ್ಪ ಅಂದ್ರ ಜಿಪ್ಸಮ್, ಇವೇನಪ್ಪ ಅಂದ್ರ ಈ ಪದರುಶಿಲೆಗೆ ಎಕ್ಸಾಂಪಲ್. ಸರಿ ರೂಪಾಂತರ ಶಿಲೆ ಅಂದ್ರೆ ಏನು? ಸೊ ರೂಪಾಂತರ ಶಿಲೆ ಅಂದ್ರೆ ಏನಪ್ಪ ಅಂದ್ರ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವತ್ತೇನಪ್ಪ ಅಂದ್ರ ಗ್ರೆನೈಟ್ ತಗೋರಿ. ಈ ಗ್ರೆನೈಟ್ ಎಂಬಿರ್ತಕ್ಕಂಥ ಏನಪ್ಪ ಅಂದ್ರ ಒಂದು ಏನೈತಿ ಶಿಲೆ ಐತಿ. ಈ ಶಿಲೆಗೆ ಏನಪ್ಪಾ ಅಂದ್ರ ಆ ಬಾಹ್ಯ ಒತ್ತಡಗಳಿಂದ ಇರ್ಬೋದು ಅಥವಾ ಬಾಯಿ ಇರ್ತಕ್ಕಂಥ ಏನಪ್ಪಾ ಅಂದ್ರ ಉಷ್ಣಾಂಶದಿಂದ ಆಗಿರ್ಬೋದು. ಈ ಗ್ರಾನೈಟ್ ಶಿಲೆ ಏನಪ್ಪ ಅಂದ್ರ ಮುಂದೆ ಬರ್ತಾ ಸ್ವಲ್ಪ ದಿನ ಆದ ಮೇಲೆ ಅದೇನಪ್ಪ ಅಂದ್ರ ಮತ್ತೊಂದು ಶಿಲೆಯಾಗಿ ಪರಿಣಾಮಗೊಳ್ಳುತ್ತಾ, ರೂಪಾಂತರಗೊಳ್ಳುತ್ತಾ. ಅದಕ್ಕೆ ಏನಂತ ಕರಿತೀವಿ? ರೂಪಾಂತರ ಶಿಲೆ ಅಥವಾ ಮೆಟೋಮರ್ಫಿಕ್ ರಾಕ್ ಅಂತೇಳಿ ಕರಿತೀವಿ. ಅದೇ ಸರ್ ಎಕ್ಸಾಂಪಲ್ ಕೊಡ್ರಿ. ಎಕ್ಸಾಂಪಲ್ ಏನಂತ ಕೇಳ್ತಪ್ಪ ಅಂದ್ರ ಸೊ ಗ್ರಾನೈಟ್ ಶಿಲೆಯ ರೂಪಾಂತರ ಶಿಲೆ ಯಾವ್ದು ಒಂದು ಕ್ವಶನ್ ಕೇಳ್ತಾರೆ. ಈ ಗ್ರಾನೈಟ್ ಎಂಬುದು ಏನಪ್ಪಾ ಅಂದ್ರ ಅಗ್ನಿಶಿಲೆ. ಇದು ಮುಂದೋಗಿ ಏನಕ್ಕೆ ಮೆಟೋಮರ್ಫಿಕ್ ಶಿಲೆಯಾಗಿ ಪರಿಣಾಮಗೊಳ್ಳುತ್ತೆ. ಸರ್ ಹೆಂಗೊಳ್ಳುತ್ತಪ್ಪ ಅಂದ್ರ ಬಾಹ್ಯ ಲಕ್ಷಣಗಳಿಂದ, ಅದಕ್ಕೆ ಬಾಹ್ಯ ಒತ್ತಡ ಇರ್ಬೋದು, ಬಾಹ್ಯ ಉಷ್ಣಾಂಶ ಇರ್ಬೋದು. ಈ ತರನಾಗಿ ಏನಪ್ಪಾ ಅಂದ್ರ ಬಾಹ್ಯ ಇರ್ತಕ್ಕಂತ ಒಂದು ಕಾರಣಗಳಿಂದ ಅದು ಒಂದು ಶಿಲೆ ಮತ್ತೊಂದು ಶಿಲೆಯಾಗಿ ಬದಲಾಗ್ತದ. ಇಲ್ಲಿ ಏನಂತ ಕ್ವಶನ್ ಕೇಳ್ತಾರಪ್ಪ ಅಂದ್ರ ಯಾವ ಶಿಲೆ ಏನಾಗಿ ಬದಲಾಗುತ್ತ ಅಂತೇಳಿ ಕ್ವಶನ್ ಕೇಳ್ತಾನ. ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ಗ್ರಾನೈಟ್ ಅಂತ ತೆಗೆದುಕೊಳ್ಳೋಣ. ಯಾವ್ದ್ರಿ ಗ್ರಾನೈಟ್. ಒಂದ್ ಕಡೆ ಏನಪ್ಪ ಅಂದ್ರ ಸೊ ಗ್ರಾನೈಟ್ ಅಂತ ನೋಡ್ತೇವೆ. ಅಂದ್ರೆ ಗ್ರಾನೈಟ್. ಸೊ ಮತ್ತೊಂದ್ ಕಡೆ ಅಂದ್ರ ಬಸಾಲ್ಟ್ ಅಂತ ನೋಡ್ತೇವೆ. ಗ್ರಾನೈಟ್ ಫಸ್ಟ್ ಏನಪ್ಪ ಅಂದ್ರ ಗ್ರಾನೈಟ್, ಬಸಾಲ್ಟ್ ಅಂತ ನೋಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರ ಗ್ರಾನೈಟ್ ಅಂತ ಎಸ್ ವೆರಿ ಇಂಪಾರ್ಟೆಂಟ್. ಇದ್ರಾಗ ಏನಪ್ಪ ಅಂದ್ರ ಗ್ರಾನೈಟ್ ಏನಪ್ಪ ಅಂದ್ರ ಏನಂತ ಬದಲಾಕೈತಪ್ಪ ಅಂದ್ರ ಸೊ ಗ್ರಾನೈಟ್ ನೀರ್ಸಿಗೆ ಬದಲಾಕೈತಿ. ಗ್ರಾನೈಟ್ ಮುಂದೆ ಏನಕತ್ರಿ ನೀರ್ಶಿಲೆ ಅದ್ರ ಸೊ ಯಾವ್ದಪ್ಪ ಅಂದ್ರೆ ಈಗ ಬಸಾಲ್ಟ್ ಅಂತ ಬರ್ತಾ. ಈ ಬಸಾಲ್ಟ್ ಏನಪ್ಪ ಅಂದ್ರ ಶಿಷ್ಟ ಶಿಲೆ. ಯಾವ ಶಿಲೆ? ಶಿಷ್ಟ ಶಿಲೆಯಾಗಿ ಏನಕತ್ರಿ ಬದಲಾಗುತ್ತಾ. ಅದೇ ತರನಾಗಿ ಕಲ್ಲಿದ್ದಲು ಅಂತ ಬರ್ತಾ. ಯಾವಿದ್ದಲು? ಕಲ್ಲಿದ್ದಲು. ಸರಿ, ಕಲ್ಲಿದ್ದಲು ಏನಾಕತ್ರಿ? ಕಲ್ಲಿದ್ದಲು. ಸೊ ಕಲ್ಲಿದ್ದಲು ಏನಕೈತಿಪ್ಪ ಅಂದ್ರ ಮುಂದ ಗ್ರಾಫೈಟ್ ಆಕೈತಿ. ಏನಕೈತಿ? ಗ್ರಾಫೈಟ್. ಈ ಗ್ರಾಫೈಟ್ ಈ ಮುಂದೆ ಏನಕೈತಿಪ್ಪ ಅಂದ್ರ ವಜ್ರ ಆಕೈತಿ. ಗ್ರಾಫೈಟ್, ವಜ್ರ. ಈ ತರ ಏನಂದ್ರ ಎಕ್ಸಾಂಪಲ್. ಓಕೆ, ಗ್ರಾನೈಟ್ ಏನಕೈತಿ? ನೀಸು, ಬಸಾಲ್ಟ್ ಶಿಷ್ಟು, ಕಲ್ಲಿದ್ದಲು ಗ್ರಾಫೈಟ್ ವಜ್ರ ಆಕೈತಿ. ಓಕೆ, ಇಷ್ಟೇನಪ್ಪ ಶಿಲೆಗಳ ಇಂಪಾರ್ಟೆಂಟ್. ಇನ್ನೊಂದು ಗೊತ್ತಿರ್ಬೇಕು, ಶಿಲೆಗಳ ಅಧ್ಯಯನಕ್ಕೆ ಏನ ಕರಿತೀವಿ ಅಂದ್ರೆ ಪೆಟ್ರೋಲಾಜಿ ಅಂತ ಕರಿತೀವಿ. ಶಿಲೆಗಳ ಅಧ್ಯಯನಕ್ಕ ಪೆಟ್ರೋಲಾಜಿ ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸೊ ಬಂಗ್ರಾ ಒಂದು ಜನಪದ ನೃತ್ಯ. ಬಂಗ್ರಾ ಎಂಬುದು ಏನಪ್ಪಾ ಅಂದ್ರ ಸೊ ಜನಪದ ನೃತ್ಯ ಯಾವ ರಾಜ್ಯದ್ದು ಅಂತೇಳಿ ಕ್ವಶನ್ ಕೇಳಿ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್. ಒಂದೇನಪ್ಪ ಅಂದ್ರ ತಮಿಳುನಾಡು, ಕರ್ನಾಟಕ, ಅಸ್ಸಾಂ, ಪಂಜಾಬ್. ಸೊ ಇದು ಯಾವ ರಾಜ್ಯದಪ್ಪ ಅಂದ್ರ ಇದು ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೇನಪ್ಪ ಅಂದ್ರ ಬಂಗ್ರಾ ಎಂಬುದು ನೃತ್ಯ. ಯಾವ್ದ್ರೆ ಬಂಗ್ರಾ ಅಂತೇಳಿ ಬರ್ತಾನ. ಸೊ ವೆರಿ ಇಂಪಾರ್ಟೆಂಟ್. ಬಂಗ್ರಾ ಎಂಬ ನೃತ್ಯ ಇದನ್ನ ಎಲ್ಲಿ ಮಾಡ್ತಾರಪ್ಪ ಅಂದ್ರ ಸೊ ಪಂಜಾಬ್. ಎಲ್ಲಿ ಹತ್ರ? ಇದು ಪಂಜಾಬ್ ರಾಜ್ಯಕ್ಕೆ ಅಂದ್ರ ಸಂಬಂಧಪಟ್ಟದ. ಸೊ ಇದನ್ನ ಯಾರ್ಯಾರು ಮಾಡ್ತಾರ? ಮಹಿಳೆಯರು ಮತ್ತು ಪುರುಷ ಇಬ್ಬರು ಏನಪ್ಪಾ ಅಂದ್ರ ಈ ನೃತ್ಯ ಮಾಡ್ತಾರ. ಸರ್ ಯಾವಾಗ ಮಾಡ್ತಾರಪ್ಪ ಅಂದ್ರ ವೈಶಾಖ. ಯಾವ್ದ್ರೆ ವೈಶಾಖ ದಿನದಂದು, ವೈಶಾಖ ನಕ್ಷತ್ರದ ಮುಂದೆ ಏನಪ್ಪಾ ಅಂದ್ರ ಇದನ್ನ ಆಚರಣೆ ಮಾಡ್ತಾರ. ಸರ್ ಮತ್ತೆ ಇದನ್ನ ಯಾವ ಸಂದರ್ಭದಲ್ಲಿ ಅಂದ್ರ ಗೋಧಿ
ಗೋಧಿ ಬೆಳೆ ಏನಪ್ಪ ಅಂದ್ರ ಅವ್ರು ಏನ್ ಮಾಡ್ತಾರೆ ಕಟಾವ್ ಮಾಡ್ತಾರ. ಗೋಧಿ ಬೆಳೆ ಏನಪ್ಪ ಅಂದ್ರ ಕಟಾವ್ ಮಾಡಿದ ನಂತರದ ದಿನಮಾನದಲ್ಲಿ ಅಂದ್ರ ವೈಶಾಖ ದಿನದಲ್ಲಿ ಏನ್ ಮಾಡ್ತಾರೆ. ಸೊ ಇಲ್ಲಿಪ್ಪ ಅಂದ್ರ ಸೊ ಪಂಜಾಬ್ ಅಲ್ಲಿ ಈ ಬಂಗಾರ ಇರ್ತಕ್ಕಂಥ ನೃತ್ಯವನ್ನ ಮಹಿಳೆಯರು ಮತ್ತು ಪುರುಷರಿಬ್ರು ಮಾಡ್ತಾರ. ಓಕೆ, ಸೊ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕು ಸ್ನೇಹಿತರೆ. ಅದೇ ತರ ಈ ಮತ್ತೊಂದು ಕಂಡು ಬರ್ತಾ ಗಿಡ್ಡ ಅಂತ ಕಂಡು ಬರ್ತಾ ಯಾವ್ದ್ರೆ. ಸೊ ಒಂದು ಬಾಂಗ್ರ ಆಯ್ತಾ, ಇನ್ನೊಂದಪ್ಪ ಅಂದ್ರ ಗಿಡ್ಡ. ಗಿಡ್ಡ ಇದಾದ್ಮಪ್ಪ ಅಂದ್ರ ಮಲವಿಯ ಗಿಡ್ಡ ಅಂತ ಬರ್ತಾ, ಮಲವಿಯ ಗಿಡ್ಡ. ನೆಕ್ಸ್ಟ್ ಅಪ್ಪ ಅಂದ್ರ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಗಿಡ್ಡ ಆಯ್ತಾ, ಮಲವಿಯ ಗಿಡ್ಡ. ಏನಪ್ಪ ಅಂದ್ರ ಭಂಗ್ರ. ಇದ್ರ ಜೊತೆ ಏನಪ್ಪ ಅಂದ್ರ ಘಟಕ ಅಂತ ಬರ್ತಾ, ಯಾವ್ದ್ರೆ ಘಟಕ. ನೆಕ್ಸ್ಟ್ ಅಪ್ಪ ಅಂದ್ರ ಕಲ್ಕ, ಘಟಕ ಕಲ್ಕ. ಇದ್ರ ಜೊತೆ ಏನಪ್ಪ ಅಂತಂದ್ರ ಸಕ್ಕು, ಯಾವ್ದ್ರೆ ಸಕ್ಕು. ಸಕ್ಕು ಸಕ್ಕು ಆಗಿರ್ಬೋದು, ಕಲ್ಕ ಆಗಿರ್ಬೋದು, ಘಟಕ ಆಗಿರ್ಬೋದು, ಮಲವಿಯ ಗಿಡ್ಡ, ಮಲವಿಯ ಗಿಡ್ಡ ಆಗಿರ್ಬೋದು. ಜೊತೆ ಏನಪ್ಪ ಅಂದ್ರ ಭಂಡ. ಇದ್ರ ಜೊತೆ ಅಂದ್ರ ಒಂದು ಲಿಡ್ಡು ಅಂತ ಬರುತ್ತೆ, ಯಾವ್ದ್ರೆ ಲಿಡ್ಡು ಅಥವಾ ಲಿದ್ದು ಅಂತ ಕರಿತೀವಿ. ಸೊ ಇವು ಏನಪ್ಪ ಅಂತಾರ ಸೊ ಪಂಜಾಬ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ನೃತ್ಯಗಳು. ಹಾಗಾದ್ರೆ ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರ ಒಂಚೂರು ಗೊತ್ತಿರ್ಬೇಕು, ಭಗವಂತ್ ಸಿಂಗ್ ಮಾನ್ ಅಂತ ಬರ್ತಾನೆ. ಸಿಎಂ ಪಂಜಾಬ್ ರಾಜ್ಯದ ಸಿಎಂ ಯಾರಪ್ಪ ಅಂದ್ರ ಭಗವಂತ್ ಸಿಂಗ್ ಮಾನ್, ಭಗವಂತ್ ಸಿಂಗ್ ಮಾನ್ ಅಂತೇಳಿ ಬರ್ತಾನ. ಓಕೆ, ಸೊ ಅದಾದ ತಕ್ಷಣ ಏನಪ್ಪ ಅಂದ್ರ ಇಲ್ಲಿ ರಾಜ್ಯಪಾಲ ಎಲ್ರಿ ಪಂಜಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಪಾಲ ಯಾರಪ್ಪ ಅಂದ್ರ ಬನ್ವರ್ಲಾಲ್ ಪುರೋಹಿತ್ ಅಂತ ಬರ್ತಾನೆ, ಬನ್ವರ್ಲಾಲ್ ಪುರೋಹಿತ್. ಓಕೆ, ಪಂಜಾಬ್ನ ರಾಜಧಾನಿ ಯಾವ್ದಪ್ಪ ಅಂದ್ರ ಪಂಜಾಬ್ ಮತ್ತು ಹರಿಯಾಣದ ರಾಜ್ಯದಲ್ಲಿ ಒಂದೇ, ಅದು ಚಂಡೀಗಢ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ಕೆಳಗಿನ ಯಾವ ಆಟಗಳೊಂದಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸಂಬಂಧಿಸಿದೆ? ಸೊ ಯಾವ್ದಪ್ಪ ಅಂದ್ರ ಕ್ರಿಕೆಟ್. IPL ಯಾವ್ದಪ್ಪ ಅಂದ್ರ ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ನನ್ಗಿಂತ ಏನಪ್ಪ ಅಂದ್ರೆ ಬಹಳ ಚೆನ್ನಾಗಿ ನೀವು ಕ್ರಿಕೆಟ್ ಅಲ್ಲಿ ಅಂದ್ರ ಕ್ರಿಕೆಟ್ ಬಲ್ಲವರು ನೀವುಗಳೆಲ್ಲ. ಓಕೆ, ನೆಕ್ಸ್ಟ್ ಬಂದ್ರೆ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಏನಪ್ಪ ಅಂದ್ರ ಡ್ಯಾಸ್ ವಾಸ್ತುಶಿಲ್ಪಗಳ ಶ್ರೇಷ್ಠ ಸಾಧನೆಯನ್ನು ಗುರುತಿಸುತ್ತದೆ. ಇಷ್ಟೇ ಕೇಳಿದ್ರೆ ಏನಿಲ್ಲ. ಬೃಹದೇಶ್ವರ ಒಂದು ಟೆಂಪಲ್ ಕಂಡು ಬರ್ತಲ್ಲ, ಅದು ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇರ. ಚೇರ, ಪಾಂಡ್ಯ, ಚೋಳ, ಪಲ್ಲವ. ಸರಿಯಾದ ಉತ್ತರ ಏನಪ್ಪ ಅಂದ್ರ ಚೋಳ ಅಂತ ನೋಡ್ತೀವಿ. ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಚೋಳರು ಯಾರು ಬರ್ತಾರೆ? ಇವ್ರು ಏನಪ್ಪಾ ಅಂದ್ರ ದಕ್ಷಿಣ ಭಾರತ ಆಯ್ಕೆ ಮಾಡತಕ್ಕಂತ ಒಂದು ಮನೆತನದಲ್ಲಿ ಒಂದ್ ಯಾವ್ದಪ್ಪ ಅಂದ್ರೆ ಚೋಳರು ಅಂತ ಕರಿತೀವಿ. ಇಂಥ ಚೋಳರ ಸ್ಥಾಪಕ ಯಾರಪ್ಪ ಅಂದ್ರ ವಿಜಯಾಲ ಚೋಳ. ಯಾವ ಚೋಳ? ವಿಜಯಾಲ ಚೋಳ ಯಾರಪ್ಪ ಅಂದ್ರ ಚೋಳರ ಸ್ಥಾಪಕ ಅಂತ ಕರಿತೀವಿ. ಚೋಳರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್, ಒಂದನೇ ರಾಜರಾಜ ಚೋಳ. ಒಂದನೇ ರಾಜರಾಜ ಚೋಳ ಅಂತ ಬರ್ತಾನ. ಈ ಒಂದನೇ ರಾಜರಾಜ ಚೋಳ ಏನ್ ಮಾಡ್ತಾನಪ್ಪ ಅಂತಂದ್ರ 1010ರಲ್ಲಿ, ಎಸ್ ವೆರಿ ಇಂಪಾರ್ಟೆಂಟ್, 1010ರಲ್ಲಿ ಅಂದ್ರ ಸೊ ತಮಿಳುನಾಡಿನ ತಂಜಾವೂರಲ್ಲಿ, ಎಲ್ಲಿ ತಮಿಳುನಾಡಿನ ಈ ತಂಜಾವೂರಿನಲ್ಲಿ ಏನಪ್ಪಾ ಅಂದ್ರ ಬೃಹದೇಶ್ವರ ದೇವಾಲಯನ ನಿರ್ಮಾಣ ಮಾಡ್ತಾನ. ಯಾವ ದೇವಾಲಯ? ಬೃಹದೇಶ್ವರ ದೇವಾಲಯ. ಸೊ ಇದಕ್ಕೆ ಮತ್ತೊಂದು ಹೆಸರು ಕಂಡು ಕರಿತೀರಾ, ರಾಜರಾಜೇಶ್ವರ ದೇವಾಲಯ. ರಾಜೇಶ್ವರ ದೇವಾಲಯ ಅಂತೇಳಿ ಇದಕ್ಕೆ ನಾವು ಕರಿತೀವಿ. ಇದು ಏನಪ್ಪಾ ಅಂದ್ರ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಸೇರೈತಿ. ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಏನಪ್ಪಾ ಅಂದ್ರ ಸೇರಿರುವಂತ ಯುನೆಸ್ಕೋ ಪಟ್ಟಿಗೆ ಏನಪ್ಪಾ ಅಂದ್ರ ಸೇರಿರುವಂತ ಒಂದು ತಾಣ ಅಂತೇಳಿ ನೋಡ್ತೀವಿ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್. ಇದು ಏನಪ್ಪಾ ಅಂದ್ರ 500 ಅಡಿ ಉದ್ದ ಐತಿ, 250 ಅಡಿ ಏನಪ್ಪಾ ಅಂದ್ರ ಅಗಲವಾಗೈತಿ. ಸೊ ಇದ್ರ ಜೊತೆ ಏನಪ್ಪಾ ಅಂದ್ರ 250ಕ್ಕೂ ಏನಪ್ಪಾ ಅಂದ್ರ ಹೆಚ್ಚು ಅಡಿ ಏನೈತ್ರಿ ಇದ್ರ ಗೋಪುರವನ್ನು ಹೊಂದೈತಿ. ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರ ಈ ದೇವಾಲಯದ ಗೋಪುರ ಮೇಲೆ ಅಂದ್ರ 90 ಟನ್ ಏನಪ್ಪಾ ಅಂದ್ರ ಗುಮ್ಮಟ ಇಟ್ರ. ಇದು ಹೆಂಗ್ ಇಟ್ರಪ್ಪ ಅಂತೇಳಿ ಬ್ರಿಟಿಷರಿಗೆ ಏನಪ್ಪಾ ಅಂದ್ರ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ. ಯಾಕಂದ್ರ 90 ಅಡಿ ಎತ್ತರ 90 ಟನ್ ತೂಕವಾಗಿರ್ತಕ್ಕಂಥ ಒಂದು ಗೋಪುರವಾಗಿರ್ತಕ್ಕಂಥ ಅಥವಾ ಒಂದು ಏನಪ್ಪಾ ಅಂದ್ರ ಅದಕ್ಕೇನಂತಾರ ಒಂದು ಗುಮ್ಮಟ ಏನಪ್ಪಾ ಅಂದ್ರ ಹೆಂಗ್ ತೆಗೆದುಕೊಂಡು ಹೋದ್ರ ಅಂತೇಳಿ ಬ್ರಿಟಿಷರಿಗೆ ಏನಪ್ಪಾ ಅಂದ್ರ ಬಹಳ ಸೋಜಿವಾಗಿರ್ತಕ್ಕಂಥ ವಿಚಾರ. ಓಕೆನಾ? ಈ ರಾಜರಾಜ ಚೋಳ ಯಾರಪ್ಪ ಅಂದ್ರೆ ಚೋಳರಲ್ಲಿ ಕಂಡು ಬರುವಂತ ಅತ್ಯಂತ ಪ್ರಸಿದ್ಧ ದೊರೆ ಅಂತ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಅದೇ ತರನಾಗಿ ಪಲ್ಲವರು ಅಂತ ಕಂಡು ಬರ್ತಾರ. ಈ ಪಲ್ಲವರ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶ ನೋಡಿ ಇಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಮಹಾಬಲಿಪುರಂ. ಎಸ್ ವೆರಿ ಇಂಪಾರ್ಟೆಂಟ್, ಮಹಾಬಲಿಪುರಂ. ಇದು ಕೂಡ ಏನಪ್ಪ ಅಂದ್ರ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಾಗೈತಿ. ಇದು ಕೂಡ ತಮಿಳುನಾಡಿನಲ್ಲಿ ಕಂಡು ಬರ್ತಾ. ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಸಿದ್ಧವಾದ ದೇವಾಲಯ ಯಾವ್ದಪ್ಪ ಅಂದ್ರ ಕಡಲ ತೀರ ದೇವಾಲಯ. ವೆರಿ ಇಂಪಾರ್ಟೆಂಟ್, ಕಡಲ ತೀರ ದೇವಾಲಯ. ಕಡಲ ತೀರ ದೇವಾಲಯ ಇದಕ್ಕೆ ಏನ್ ಕರಿತಪ್ಪ ಅಂದ್ರೆ ಇಂಗ್ಲಿಷಾಗ ಶೀಶೋರ್ ಟೆಂಪಲ್ ಅಂತ ಕರಿತಾರೆ. ಶೀಶೋರ್ ಟೆಂಪಲ್. ಓಕೆನಾ? ಎಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ಮುಂದಿನ ಪ್ರಶ್ನೆ ಅಥವಾ ನಮ್ಮ ಕೊನೆಯ ಪ್ರಶ್ನೆ ಅದಪ್ಪ ಅಂದ್ರ ಯಾವ ನಗರವನ್ನು ಏನಪ್ಪ ಅಂದ್ರ
ಫುಟ್ಬಾಲ್ ಮೆಕ್ಕಾ ಅಂತ ಕರಿತೀವಿ. ಭಾರತದ ಫುಟ್ಬಾಲ್ ಮೆಕ್ಕಾ ಅಂತ ಕರಿತೀವಿ. ಯಾವ್ದಪ್ಪ ಅಂತಂದ್ರ ಸೊ ಕಲ್ಕತ್ತಾ. ಯಾವ್ದ್ರೆ ಕಲ್ಕತ್ತಾ ನೋಡ್ತೀವಿ. ಸೊ ಯಾಕಪ್ಪ ಅಂತಂದ್ರ ಸೊ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಏನಪ್ಪಾ ಅಂತಂದ್ರ ಪ್ರಸಿದ್ಧವಾಗಿರ್ತಕ್ಕಂಥ ಫುಟ್ಬಾಲ್ ಸಂಬಂಧಪಟ್ಟಿರ್ತಕ್ಕಂಥ ಒಂದೆರಡು ಟೀಮ್ ಕಂಡು ಬರ್ತಾವ. ಮೋಹನ್ ಬಗಾನ್ ಅಂತ ಯಾವ ಟೀಮ್? ಒಂದೇನಪ್ಪ ಅಂದ್ರ ಮೋಹನ್ ಬಗಾನ್ ಅಂತ ಬರ್ತಾ. ಇನ್ನೊಂದು ಕಂಡು ಬರ್ತಾ ಈಸ್ಟ್ ಆಫ್ ಬೆಂಗಾಲ್ ಅಂತ. ಈಸ್ಟ್ ಆಫ್ ಬೆಂಗಾಲ್ ಇವು ಏನಪ್ಪ ಅಂದ್ರ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಪ್ರಸಿದ್ಧವಾದ ತಂಡಗಳು. ಈ ತಂಡಗಳು ಯಾವ ರಾಜ್ಯದಪ್ಪ ಅಂದ್ರ ಪಶ್ಚಿಮ ಬಂಗಾಳದ ಕಲ್ಕತ್ತಾ. ಅದೇ ತರ ಏನಪ್ಪ ಅಂದ್ರ ಸೊ ಭಾರತದಲ್ಲಿ ಏನಪ್ಪ ಅಂದ್ರ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅತಿ ದೊಡ್ಡ ಕ್ರೀಡಾಂಗಣ, ಅತಿ ದೊಡ್ಡ ಮೈದಾನ ಐತಿಲ್ಲಪ್ಪ ಅಂದ್ರ ಸಾಲ್ಟ್ ಲೇಕ್ ಅಂತ. ಸಾಲ್ಟ್ ಲೇಕ್ ಅಲ್ಲಿ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಕಂಡು ಬರ್ತಾ. ಈ ಎಲ್ಲ ಕಾರಣದಿಂದ ಸೊ ಕಲ್ಕತ್ತಾ ನಾವೇನಂತ ಕರಿತೀವಿ ಅಂದ್ರೆ ಭಾರತೀಯ ಫುಟ್ಬಾಲ್ ಮೆಕ್ಕಾ ಅಂತೇಳಿ ಕರಿತೀವಿ ಸ್ನೇಹಿತರೆ. ಸೊ ಇಷ್ಟು ಇಂಪಾರ್ಟೆಂಟ್. ಹಾಗಾದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಟ್ರೋಫಿ ಬರ್ತಾವ. ಸೊ ಏನಪ್ಪಾ ಅಂದ್ರ ನೋಡ್ಕೊಂಡ್ಬಿಡ್ರಿ. ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿಗಳು ಯಾವಪ್ಪ ಅಂದ್ರ ಒಂದಂದ್ರೆ ಸೊ ನಿಜಾಮ್ ಟ್ರೋಫಿ ಅಂತ ಕರಿತೀವಿ. ನೆಕ್ಸ್ಟ್ ಅಪ್ಪ ಅಂದ್ರೆ ನೆಹರು ಟ್ರೋಫಿ ಅಂತ ಕರಿತೀವಿ. ಸಂಜಯ್ ಟ್ರೋಫಿ ಅಂತ ಕರಿತೀವಿ. ವಿಠಲ್ ಟ್ರೋಫಿ ಅಂತ ಕರಿತೀವಿ. ನೆಕ್ಸ್ಟ್ ಅಪ್ಪ ಅಂದ್ರೆ ಡುರ್ಯಾಂಡ್ ಕಪ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಡುರ್ಯಾಂಡ್ ಕಪ್ ಅಂತ ಕರಿತೀವಿ. ಸಂತೋಷ್ ಟ್ರೋಫಿ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರ ಸುಬ್ರತೋ ಮುಖರ್ಜಿ ಟ್ರೋಫಿ. ಸುಬ್ರತೋ ಮುಖರ್ಜಿ ಟ್ರೋಫಿ ಅಂತಲೇ ಕರಿತೀವಿ. ಇವು ಏನಪ್ಪ ಅಂದ್ರ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಟ್ರೋಫಿಗಳು. ಹಾಗಾದ್ರೆ ಫುಟ್ಬಾಲ್ ಆಡಕ್ಕೆ 8 ಜನ ಬೇಕಪ್ಪ ಅಂದ್ರೆ 11 ಜನ. 8 ಜನ. ಈಗ ಏನಪ್ಪಾ ಅಂದ್ರೆ ಒಂದು ಕೋಡ್ ಹೇಳ್ತೀನಿ, ನೆನ್ಪಿಟ್ರಿ ಸ್ನೇಹಿತರೆ. ಸೊ ಏನಪ್ಪಾ ಅಂದ್ರ ಫುಟ್ಬಾಲ್ ಒಳಗ ಏನ್ ಆಡೋದು? ಹಾಕಿ ಆಡೋದು. ಸೊ ಏನಪ್ಪಾ ಅಂದ್ರ 11 ಜನ ಮೆಂಬರ್. ಸೊ ಯಾವ ಸ್ಪೋರ್ಟ್ಸ್ ಅಲ್ಲಿ ಇರ್ತಾರಪ್ಪ ಅಂದ್ರ 3 ಹೇಳ್ಬಿಡ್ತೀನಿ ನೋಡ್ರಿ. ಫುಟ್ಬಾಲ್ ಒಳಗ ಏನ್ ಆಡೋದು? ಫುಟ್ಬಾಲ್ ಏನ್ ಆಡೋದು? ಹಾಕಿ ಆಡೋದು. ಓಕೆ. ಎಸ್. ಈ ಫುಟ್ಬಾಲ್ ತಂದ್ರಪ್ಪ ಅಂದ್ರ ಇದು ಫುಟ್ಬಾಲ್ ಅಂದ್ರೆ ಫುಟ್ಬಾಲ್. ಹಾಕಿ ಅಂದ್ರೆ ಏನು? ಹಾಕಿ. ಕೀ ಅಂದ್ರಪ್ಪ ಅಂದ್ರ ಕ್ರಿಕೆಟ್. ಓಕೆ. ಈ 3 ಆಟ ಆಡಕ್ಕೆ ಏನಪ್ಪ ಅಂದ್ರ ಬೇಕಾದ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರ 11. ಓಕೆನಾ ಸ್ನೇಹಿತರೆ? ಸೊ ಇಷ್ಟೇನಪ್ಪ ಅಂದ್ರ ನಮ್ಮ ಇಂದಿನ ತರಗತಿ ವಿಶೇಷತೆ ಆಗಿತ್ತು ಸ್ನೇಹಿತರೆ. ಇದೇ ತರನಾಗ ಏನಪ್ಪಾ ಅಂದ್ರ ನಿಮ್ಗೆ ಯಾವ ಟಾಪಿಕ್ ಬೇಕೋ, ಯಾವ ಪ್ರಶ್ನೆ ಪತ್ರಿಕೆ ಬೇಕೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ತರನಾಗಿ ಇದೇ ಜುಲೈ 1ರಂದು ಏನಪ್ಪಾ ಅಂದ್ರ ಸೊ ನಮ್ಮಲ್ಲಿ 4ನೇ ಬ್ಯಾಚ್ ಏನಪ್ಪಾ ಅಂದ್ರ RPF ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಆಸಕ್ತರು ಏನಪ್ಪಾ ಅಂದ್ರ ಇದರಲ್ಲಿ ಇರ್ತಕ್ಕಂಥ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಪ್ಪಾ ಅಂದ್ರ ಸಂಪರ್ಕಿಸಿ ಅಡ್ಮಿಷನ್ ಏನಪ್ಪಾ ಅಂದ್ರ ಪಡೆದುಕೊಳ್ಳಿ. ಓಕೆ, ನಮಸ್ಕಾರ ಸ್ನೇಹಿತರೆ.